2 ದಿನಗಳಾಯಿತು ಈ ಬಾರಿಯ ಸದನ ಅಂತ್ಯಗೊಂಡು. ಅನೇಕ ಚರ್ಚೆಗಳು ನಡೆದವು. ಬಜೆಟ್ ಸೆಷನ್ ಆಗಿದ್ದ ಕಾರಣದಿಂದಾಗಿ ಅನೇಕ ಬೇರೆ ವಿಷಯಗಳು ಕೂಡ ಮುಚ್ಚಿ ಹೋದವು. 6ನೇ ತಾರೀಕು ಪ್ರಾರಂಭ ಆಗಿದ್ದು 26 ಅಂದರೆ 20 ದಿನಗಳ ಕಾಲ. ಯಾವಾಗಲೂ 10 ದಿನದಲ್ಲಿ ಮುಗೀತಿತ್ತು. ಈ ಸಾರಿ 20 ದಿನಗಳ ಕಾಲ ಇಟ್ಟಿದ್ರು. ದೀರ್ಘಕಾಲ ಇದ್ರೂ ಕೂಡ ಉತ್ತರಗಳು ಸಿಕ್ಕಿದ್ದು ಮಾತ್ರ ಬಹಳ ಕಡಿಮೆ. ಬಜೆಟ್ ಆಗಿದ್ದರಿಂದ ಮೇಲ್ಮನೆಯಲ್ಲಿ ನಾನು ಕೂಡ ಬಹಳ ವಿಚಾರಗಳನ್ನ ಚರ್ಚೆಗೆ ತೆಗೆದುಕೊಂಡಿದ್ದೆ. ಸದನ ಮುಗಿದ ನಂತರ ವಾಡಿಕೆಯಂತೆ ಪತ್ರಕರ್ತರ ಜೊತೆಯಲ್ಲಿ ನಮ್ಮ ವಿಷಯಗಳನ್ನು ಹಂಚಿಕೊಳ್ತಕ್ಕಂಥದ್ದು ವಿಶೇಷ. ಆದ್ದರಿಂದ ಇವತ್ತು ತಮ್ಮ ಜೊತೆಯಲ್ಲಿ ಮಾತಾಡಬೇಕು ಅಂತೇಳಿ ನಾನು ಇದನ್ನು ತೆಗೆದುಕೊಂಡಿದ್ದೇನೆ. ಒಂದು ವಿಷಯ ಇದ್ದಿದ್ದು, ಈ ಸಾರಿ 4,48,004 ಕೋಟಿ ರೂಪಾಯಿಗಳ ಗಾತ್ರ ಬಜೆಟ್ ಇತ್ತು. ಇಲ್ಲಿ ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ಡೆಫಿಸಿಟ್ ಬಜೆಟ್ ಇತ್ತು, ಕೋತಾ ಬಜೆಟ್. ಆದರೆ ಸಾಲ ಮಾತ್ರ 1,32,190 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಅದಕ್ಕೆ ಈ ಸಾರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಲರಾಮಯ್ಯ ಅಂತಕ್ಕಂಥ ಒಂದು ಬಿರುದು ಸಿಕ್ತು. ಈ 4 ಬಜೆಟ್ ಅವರು ಮಂಡಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇದು ಸಾಲದ್ದು ಮತ್ತು ಕೋತಾ ಬಜೆಟ್, ಡೆಫಿಸಿಟ್ ಬಜೆಟ್ ಆಗಿತ್ತು. ಅದನ್ನು ಅವರು ಒಪ್ಕೊಂಡ್ರು. ಸಾಲ ಯಾಕೆ ಮಾಡಬೇಕಾಯ್ತು ಅಂತ ತಾವು ಕೇಳಬಹುದು, ನಿಮ್ಮ ಕಾಲದಲ್ಲಿ ಸಾಲ ಮಾಡಿಲ್ವಾ ಅಂತ. ಕರೋನಾ ಸಂದರ್ಭದಲ್ಲಿ ಒಂದು ತುರ್ತು ಸ್ಥಿತಿ ಇರತಕ್ಕಂಥ ಸಂದರ್ಭ ಅದು. ಆದರೂ ಕೂಡ 23-24ರ ಬಜೆಟ್ ಬೊಮ್ಮಾಯಿಯವರು ಸರ್ಪ್ಲಸ್ ಬಜೆಟ್ ಅನ್ನೇ ಕೊಟ್ಟು ಹೋದರು. ಒಂದೇ ತಿಂಗಳು ಅಥವಾ 2-3 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಮತ್ತೆ ಸರ್ಪ್ಲಸ್ ಬಜೆಟ್ ಅನ್ನ ಡಿಫೀಟ್ ಮಾಡಿ ಡೆಫಿಸಿಟ್ ಬಜೆಟ್ ಅನ್ನೇ ಕೊಟ್ಟರು. ಇದು ಈಗ ಇತಿಹಾಸ. ಆದರೆ ನಾವು ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ಮಾನ್ಯ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಲಿಲ್ಲ. ಸಾಲ ಮಾಡಿದ್ದು ಯಾಕೆ ಅನ್ನೋದನ್ನ ಡಿಪೆಂಡ್ ಮಾಡೋದೊಂದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಅವರು ಉತ್ಸುಕತೆಯನ್ನು ತೋರಲಿಲ್ಲ, ಅಷ್ಟಾಗಿದ್ದು ಮಾಡಲಿಲ್ಲ. ಆದರೆ ಮಾತಿಗೂ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನಿಮ್ಮ ದಿಟ್ಟತನವನ್ನ 17 ಬಜೆಟ್ಗಳನ್ನು ಮಂಡಿಸ್ತಾ ಇದ್ದೇನೆ ನಾನು ಅಂತ ಹೇಳಿದ್ರಿ. ಆ ದಿಟ್ಟತನ ಮತ್ತು ನಿಮ್ಮ ಅನುಭವವನ್ನ ಸಾಲ ಮಾಡಿದ್ದಿದ್ರೆ ಅದು ಸರಿ ಇತ್ತು. ಅಥವಾ ಮಾಡಿದ್ರೂ ಕೂಡ ಅಸೆಟ್ ಕ್ರಿಯೇಷನ್ ಏನು ಮಾಡಿದ್ದೀರಿ ನೀವು? ಆವತ್ತಿನಿಂದನೂ ನಾವು ನೋಡ್ತಿದ್ದೇವೆ. ನಿಮ್ಮ ದೃಷ್ಟಿಕೋನ 17 ಬಜೆಟ್ ಅಲ್ಲೂ ಬೇರೆ ಆಗಿಲ್ಲ. ಒಂದೇ ರೀತಿ ಏನಂದ್ರೆ ಫಿಲಪ್ ದಿ ಬ್ಲಾಂಕ್ಸ್ ಇರುತ್ತಲ್ಲ, ಹಾಗೊಂದು ಫಾರ್ಮೆಟ್ ಅಲ್ಲಿ ಈ ವರ್ಷ ಇದ್ದಿದ್ದು 100 ಅಂದ್ರೆ ಮುಂದಿನ ವರ್ಷಕ್ಕೆ 105 ಅಥವಾ 110, ಇನ್ನೊಂದು ವರ್ಷಕ್ಕೆ 120. ಹಿಂಗೆ ನೀವು ಅದನ್ನ ತುಂಬಿ ಹೇಳಿದಂಗಿದೆ. ಆದ್ದರಿಂದಾಗಿ GSDPಯ 24.94 ಇಟ್ಟಿದ್ದೀರಿ. ಇದು ಯಾವತ್ತೂ ಡೇಂಜರ್ ಝೋನ್ ಅಲ್ಲಿದೆ, ಕೇಂದ್ರಕ್ಕೆ ಹೋಲಿಕೆ ಮಾಡ್ಕೊಳ್ಬೇಡಿ ಅಂತ. ಆದರೆ ಅವರು ಅದನ್ನೇ ಹೇಳಿದ್ರು, ಅದನ್ನು ಬಿಟ್ಟು ಬೇರೆ ಏನೂ ಹೇಳಲಿಲ್ಲ. ಅದು
ಹೋಲಿಕೆ ಮಾಡಿದರೆ ನಿಮ್ಮ ದಿಟ್ಟತನ ಅಥವಾ ನಿಮ್ಮ ನಾಯಕತ್ವಕ್ಕೆ ಏನೂ ಬೆಲೆ ಬರೋದಿಲ್ಲ. ಈಗಲೂ ಹೇಳ್ತಾರೆ ನಮಗೆ 15,000 ಕೋಟಿ ಕೋತಾಯ್ತು, ಯಾಕೆ ಅಂತಂದ್ರೆ ಅವ್ರು ದುಡ್ಡು ಕೊಡ್ಲಿಲ್ಲ. ನಾನು ಕೇಳಿದೆ, ಅವ್ರು ಕೊಡ್ಲಿಲ್ಲ ಅನ್ನೋದನ್ನು ಬಿಟ್ಬಿಡಿ, ನೀವು ತರಲಿಲ್ಲ ಯಾಕೆ? ಅದರಿಂದಾಗಿ ಯು ಫೇಲ್ ಟು ಬ್ರಿಂಗ್ ಯುವರ್ ಮನಿ ಬ್ಯಾಕ್. ಇದು ನಮ್ಮದಿದ್ದು. ಆದ್ರೆ ನಾನು ಹೇಳ್ತಕ್ಕಂಥ ಇದು ಎಸ್ಟಿಮೇಟೆಡ್ ಬಡ್ಜೆಟ್, ಇದು 26-27 ಎಸ್ಟಿಮೇಟ್. ಇದು ಇದರ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಹೇಳ್ತೇನೆ ನಿಮಗೆ 25-26 ಬಗ್ಗೆ ಮಾತಾಡಿ. ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರಿ, ಪೂರೈಕೆ ಯಾವುದು ಮಾಡಿದ್ರಿ, ಜನರಿಗೇನು ಸಿಕ್ಕಿದೆ, ನೀವು ನುಡಿದಂತೆ ನಡೆದಿದ್ದೀರಾ, ಅದ್ರದ್ದು ಹೇಳಿ ಅಂದ್ರೆ ತಯಾರಿಲ್ಲ. ಹೀಗೆ ಅನೇಕ ವಿಷಯ ಆಗಲಿ. ಇವತ್ತಿಗೂ ಕೂಡ KKRDBಯಲ್ಲಿ 5,000 ಕೋಟಿ ಇಟ್ಟಿದ್ರು. ಬಿಡುಗಡೆ ಆಗಿದ್ದೆಷ್ಟು ಅಥವಾ ಖರ್ಚಾಗಿದ್ದೆಷ್ಟು, ಉಳಿಕೆ ಎಷ್ಟು, ಆದ ಅಭಿವೃದ್ಧಿ ಎಷ್ಟು? ಪ್ರಶ್ನೆಗೆ ಉತ್ತರ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ಬೇಕಾದಷ್ಟು ಇದು ಬಂದಿದೆ. 36,000 ಕೋಟಿ ಖರ್ಚು ಮಾಡಿದ್ದಾರೆ ಆ ಕಡೆಗೆ ಈಗಾಗಲೇ ಇಲ್ಲಿವರೆಗೆ. ಆದರೆ ಎಲ್ಲೂ ಕೂಡ ಅಭಿವೃದ್ಧಿ ಕಾಣೋದಿಲ್ಲ. ಯಾಕೆ? ಬೀದರ್ನಿಂದ ಹಿಡಿದು ಕೊನೆಯ ಜಿಲ್ಲೆ 7 ಜಿಲ್ಲೆಗಳು ಬರ್ತದೆ, 7ರಲ್ಲಿ ಕೊಪ್ಪಳ. ಬೀದರ್ನಿಂದ ಪ್ರಯಾಣ ಮಾಡಿ ಕೊಪ್ಪಳದ ಹೊತ್ತಿಗೆ ಬರೋಷ್ಟೊತ್ತಿಗೆ ರಸ್ತೆಗಳಲ್ಲಿ ಹಪ್ಪಳದ ರೀತಿ ಎದ್ದು ಬರ್ತದೆ. ಎಲ್ಲ ಕೊಪ್ಪಳಕ್ಕೆ ಬರೋಷ್ಟೊತ್ತಿಗೆ ಹಪ್ಪಳ ಕಾಣ್ತದೆ. ಅದೇನಿರ್ತದಲ್ಲ ಚಪಾತಿ ತರ ಹಪ್ಪಳ ಎದ್ದು ಬರ್ತದೆ ರಸ್ತೆಗಳಲ್ಲಿ. ಇನ್ನು ಗಾಡಿಗಳು ಓಡಾಡ್ತಿದ್ರೆ ಬರೀ ಸಪ್ಪಳ ಕಾಣ್ತದೆ ಅಷ್ಟೇ, ಕೇಳ್ತದೆ ಅಷ್ಟೇ. ಇಂಥ ಪರಿಸ್ಥಿತಿ ಇವತ್ತು ಆ ಪ್ರಾಂತ್ಯದಲ್ಲಿದೆ. ಇದನ್ನು ಕೇಳಿದಾಗಲೂ ಕೂಡ ಅದಕ್ಕೆ ಉತ್ತರ ಇಲ್ಲ. ಮಿಗಿಲಾಗಿ ನಾನು ಇನ್ನೊಂದು ನಿಮ್ಗೆ ಕೇಳಿದೆ, ರಾಜ್ಯ ನಾವು ಯಾವುದಕ್ಕೆ ಮಹತ್ವ ಕೊಡಬೇಕು ಅಂತಂತಂದ್ರೆ ಫಸ್ಟ್ ಎಜುಕೇಶನ್ ಅಂಡ್ ಹೆಲ್ತ್. ಇಲ್ಲಿ ಎರಡಕ್ಕೆ ಮುಖ್ಯವಾಗಿ ಕೊಡಬೇಕು. ನ್ಯಾಷನಲ್ ಆವರೇಜ್ ಏನಿದೆ ಅಂತಂತಂದ್ರೆ ಹೆಲ್ತ್ ಬಗ್ಗೆ, ಎಜುಕೇಶನ್ ಬಗ್ಗೆ ನ್ಯಾಷನಲ್ ಆವರೇಜ್ 14.5% ಇದೆ. ಎಲ್ಲರೂ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆದ್ರೆ ಇವ್ರೇನ್ ಮಾಡಿದ್ದಾರೆ 10.7%. ನಾವು ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇದ್ದೀವಿ. ಯಾಕಿದ್ದೀವಿ ಹೇಳಿ? ಇಲ್ಲ, ಹೇಳಲ್ಲ. ಹೆಲ್ತ್ಗೆ 6.2% ಇದೆ ನ್ಯಾಷನಲ್ ಆವರೇಜು, ನಮ್ಮಲ್ಲಿ 4.3. ಅಂದ್ರೆ ಎಷ್ಟು ನೀವು ನೆಗ್ಲೆಕ್ಟ್ ಮಾಡಿದ್ದೀರಿ ಈ ವಿಷಯಗಳನ್ನ ಅಂತ. ಯಾಕೆಂತಂದ್ರೆ ಎಜುಕೇಶನ್ ನಾವು ಹೆಚ್ಚು ಕೊಟ್ರೆ ಬಡವರು ಎಲ್ಲರೂ ಕೂಡ ಓದ್ಕೊಳ್ತಾರೆ, ಮುಂದೆ ಬರ್ತಾರೆ. ಅದಕ್ಕೆ ನೀವು ಹೆಚ್ಚು ಹಣ ಇಡಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹೆಲ್ತ್, ಅದಕ್ಕಿಲ್ಲ. ಆಮೇಲೆ ರೂರಲ್ ಡೆವಲಪ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, 4.9% ಇದೆ ಎಲ್ಲ ಕಡೆ. ಇವರು ರೂರಲ್ ಡೆವಲಪ್ಮೆಂಟ್ ಮೇಲೆ ಇಷ್ಟೆಲ್ಲ ಮಾತಾಡ್ತಾರೆ, 2.8% ಮಾತ್ರ ಇಟ್ಟಿರೋದು. ಇದ್ರ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರಿಂದಾಗಿ ಇವರು ಸಾಲ ಮಾಡಿ ತುಪ್ಪ ತಿಂದ್ರೆ ಹೊರತು ಅಭಿವೃದ್ಧಿ ಮಾಡಲಿಲ್ಲ. ಅದೇ ಬೊಮ್ಮಾಯಿಯವರ ಕಾಲದಲ್ಲಿ ಸಾಲ ಮಾಡಿತ್ತು. ಸಾಲ ಮಾಡಿ ಅವರು ಯಾವ ಮಟ್ಟಕ್ಕೆ ಇದು ಮಾಡಿದ್ರಂದ್ರೆ, ಸಾಲಕ್ಕಿಂತ ಅವ್ರದ್ದು ಅಸೆಟ್ ಕ್ರಿಯೇಷನ್ಗೆ ಇನ್ವೆಸ್ಟ್ಮೆಂಟೇ ಜಾಸ್ತಿ ಇತ್ತು. ಅವ್ರಿಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದು. ಅದೇನೇ ಇರಲಿ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ನಾವು ಪ್ರಶ್ನೆಗಳನ್ನು ಕೇಳಿದ್ರು ಅಂದ್ರೆ ಆರಿಕೆ ಉತ್ತರ ಕೊಡ್ತಿದ್ರು. ನಾವು ಯಾವುದನ್ನು ಬಿಟ್ಟಿಲ್ಲ, ನೀವೆಲ್ಲ ಗಮನಿಸಿದ್ದೀರಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ತಲಾ ಆದಾಯಕ್ಕೆ ಬರೋಣ. ಎಂಥ ಪರಿಸ್ಥಿತಿ ಇದೆ. ಗುಲ್ಬರ್ಗಾ ಪ್ರಾಂತ್ಯ ಇವತ್ತು ಎಲ್ಲ ಪ್ರಾಂತ್ಯಗಳಿಗಿಂತ ಹಿಂದೆ ಬಿದ್ದಿದೆ. ಡೆವಲಪ್ಮೆಂಟಲ್ಲೂ ಹಾಗೆ ಇದೆ, ತಲಾ ಆದಾಯದಲ್ಲೂ ಅದೇ. ಹೆಚ್ಚಿನ ಒತ್ತು ಕೊಡಬೇಕಲ್ಲ ಒಂದು ಫ್ಯಾಮಿಲಿಯಲ್ಲೂ ಕೂಡ. ಯಾರಾದರೂ ನಮ್ಮ ಮಗ ಸ್ವಲ್ಪ ವೀಕ್ ಆಗಿದ್ದಾನೆ, ಹ್ಯಾಂಡಿಕ್ಯಾಪ್ ಇದ್ದಾನಂದ್ರೆ ಮೊದಲ ಪ್ರಾಮಿನೆನ್ಸ್, ಪ್ರಾಶಸ್ತ್ಯ ಅವ್ರಿಗೆ ಕೊಡ್ತೀವಿ ನಾವು.
ಬಟ್ ಇವರು ಅದನ್ನು ಮಾಡೋದಿಲ್ಲ. ಎಲ್ಲ ಇವತ್ತು ಬೆಂಗಳೂರು ಕಾನ್ಸಂಟ್ರೇಟ್. ಯಾಕೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ, ಎಲ್ಲಾ ಮಂತ್ರಿಗಳು ಅವರವ್ರ ಊರಿಗೆ ಹೋಗೋದಿಲ್ಲ, ಬೆಂಗಳೂರಲ್ಲಿ ಆರಾಮಾಗಿ, ಈಗ ಬೇಸಿಗೆ ಬೇರೆ, AC ರೂಮ್ಗಳಲ್ಲಿ ಕುತ್ಕೊಂಡು ಕಾಲ ಕಳೀತಾರೆ. ಇಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ತಲಾ ಆದಾಯದ ಬಗ್ಗೆ ಕೂಡ ಇವರು ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಅಲ್ಲೂ ಹೇಳಿದ್ದೇನೆ. ಕೇಂದ್ರ ಸರ್ಕಾರವನ್ನ ಪದೇ ಪದೇ ನಿಂದಿಸ್ತಾರೆ, ಅದು ಬಂದಿಲ್ಲ, ಇದು ನೋಡಿ, ಇಂಥವುಗಳನ್ನು ಹೇಳಲ್ಲ. ಇವತ್ತು 118 ಕಾರ್ಯಕ್ರಮಗಳು ಕೇಂದ್ರದಿಂದ ಬರ್ತವೆ. ಇದ್ಯಾವುದೂ ಕೂಡ ಇವರೇ ಉತ್ತರ ಕೊಟ್ಟಿದ್ದಾರೆ ಎಷ್ಟು ಬರುತ್ತೆ ಅಂತ. ಇದು ಯಾವುದನ್ನು ಕೂಡ ಇವರು ಒಂದು ದಿನವೂ ಕೂಡ ಇದು ಬರುತ್ತೆ ಅಂತ ಹೇಳೋದೇ ಇಲ್ಲ. ಇವು ನೇರವಾಗಿ ಬರ್ತಕ್ಕಂಥ ಅಮೌಂಟ್ ಅಲ್ಲದೆ 12,759 ಕೋಟಿ ಸ್ಕೀಮ್ಗಳ, ಬೇರೆ ಬೇರೆ ಸಣ್ಣ ಪುಟ್ಟ ಸ್ಕೀಮ್ಗಳಿಗೆ ಬರ್ತದೆ. ಉತ್ತರ ಕೇಳಿದಾಗ ಅವರೇ ಕೊಟ್ಟಿದ್ದಾರೆ. ಮಾನ್ಯ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖಾ ಸಚಿವರು ಕೊಟ್ಟಿರ್ತಕ್ಕಂಥದ್ದು ಇವರೇ ಕೊಟ್ಟಿರೋದು. ಇದನ್ನು ಕೇಳಿದ್ರೆ ಅದು ಬಿಡ್ರಿ ಅಂತಾರೆ. ಎಂತ ವಿಪರ್ಯಾಸ ಇವತ್ತು. ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇದೆ. ನನಗೆ ಅನಿಸಿದ್ದೇನಂತಂದ್ರೆ, ಹೆಬ್ಬಾವು ನೀವೆಲ್ಲ ನೋಡಿರ್ತೀರಿ, ಹೆಬ್ಬಾವು ಬಾಯಿ ಮಾತ್ರ ಚಿಕ್ಕದಾಗಿ ಕಾಣ್ತಿರ್ತದೆ, ಕೋಣನ್ನೇ ನುಂಗಿ ಬಿಡ್ತದೆ ಅದು, ಕಾಡು ಕೋಣನ್ನ. ಆಮೇಲೆ ನೋಡಿದ್ರೆ ಬಾಯಿಯಿಂದ ಏನೂ ಕಾಣಲ್ಲ, ಮಧ್ಯೆ ಹೊಟ್ಟೆಯಲ್ಲಿರುತ್ತೆ ಅದು, ಹೊಟ್ಟೆ ಮಾತ್ರ ಊದ್ಕೊಂಡಿರ್ತದೆ, ತಿರುಗಿ ಬಾಲ ಮಾತ್ರ ತಿರುಗಿ ಸಣ್ಣಗೆ ಇರುತ್ತೆ. ಸಿದ್ದರಾಮಯ್ಯನವರ ಬಡ್ಜೆಟ್ ಕೂಡ ಹಂಗೆ, ಹಿಂದೆ ಮುಂದೆ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ, ಎಲ್ಲ ಹೊಟ್ಟೆಯಲ್ಲಿರುತ್ತೆ. ಅದಕ್ಕೆ ಬಹಳ ಇದಾಗಿದೆ. ನಾನು ಯಾಕೆ ತುಂಬಾ ವಿವರಣೆ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತಂದ್ರೆ, ತುಂಬಾ ಹೊತ್ತು ನಿಮ್ಮ ಸಮಯನ ನಾನು ತಗೊಳ್ಬಾರ್ದು ಅಂತ. ನನ್ನ ಹತ್ರ ಇರೋಷ್ಟು ಮೆಟೀರಿಯಲ್ ಹೇಳಕ್ ಹೋದ್ರೆ 2 ಅವರ್ ಆಗುತ್ತೆ. ನನಗೆ ಅದು ಬೇಕಾಗಿಲ್ಲ. ನನಗೆ ಅರ್ಧ ಗಂಟೆ ಅಥವಾ ಇನ್ನೂ ಕಡಿಮೆ ಸಮಯದಲ್ಲಿ ಮಾಡ್ಬೇಕು. ಇದೆಲ್ಲವೂ ಬಂದಿರೋದ್ರಿಂದ ನಿಮಗೂ ಗೊತ್ತಿರ್ತದೆ, ನಾನು ಅದನ್ನು ಹೆಚ್ಚು ಹೇಳಲಿಕ್ಕೆ ಹೋಗೋದು ಬೇಡ. ಸಾಲದ ಮೇಲೆ ಬಡ್ಡಿಯೇ ಒಂದು ವರ್ಷದಲ್ಲಿ 89,000 ಕೋಟಿ ಕಟ್ಟಬೇಕು. ಹಳ್ಳಿ ಕಡೆ ಒಂದು ಗಾದೆ ಇದೆ, ರವಿ ಹತ್ರ 100 ರೂಪಾಯಿ ಸಾಲ ಇಸ್ಕೊಬಿಡೋದು, ಕಾಲ ಕಳೀತಾ ಇರೋದು. ದುಡಿದ್ರೆ ತಾನೇ ನಿಮ್ಮದನ್ನು ವಾಪಸ್ ಕೊಡಕ್ಕಾಗೋದು. ರವಿ ಅವ್ರು ಬಿಡ್ತಾರಾ? ಸಾಲ ಕೊಡ್ರೆ ವಾಪಸ್ಸು ಅಂತಾರೆ. ತಿಮ್ಮೇಗೌಡರ ಹತ್ರ 150 ರೂಪಾಯಿ ಸಾಲ ಕೇಳ್ಬಿಡೋದು, ಇವ್ರು 100 ರೂಪಾಯಿ ಕೊಟ್ಬಿಡೋದು. 100 ರೂಪಾಯಿ ಸಾಲ ಇದ್ದಿದ್ದು ಎಷ್ಟಾಯ್ತು? 150 ಆಯ್ತು. ಅವ್ರ ಸಾಲ ಕೊಡ್ಬೇಕಲ್ಲ, ಅದಕ್ಕೆ ಹೋಗೋದು ರಾಘವೇಂದ್ರನ ಹತ್ರ 200 ಇಸ್ಕೊಬಿಡೋದು. ನಿನ್ಗೆ ಹೇಳ್ತೀನಿ ಅದು. ಆಮೇಲೆ ಅದು 200 ಆಯ್ತು, ಆದ್ರೆ ಮಾತ್ರ ಆದಾಯ ಬರಲಿಲ್ಲ, ನಿಮ್ ಸಾಲ ತೀರ್ತು, ಈಗ ಅವ್ರದ್ದು ತೀರ್ತು, ಇಲ್ಲಿ ದೊಡ್ಡ ಸಾಲ ಆಯ್ತು, ಆಯ್ತಾ? ಶ್ರೀನಿವಾಸ ಹತ್ರಕ್ಕೆ ಬರೋದು ಈಗ 500 ಇಸ್ಕೊಬಿಡೋದು, 200 ತೀರಿಸ್ಬಿಡೋದು, 300 ತಿಂದು ಬಿಡೋದು. ಬಟ್ ಎಲ್ಲಿ ಹೋಗ್ತೀವಿ ನಾವು ಕೊನೆಗೆ? ಸಾಲಗಾರರಾಗಿ ನಾನಲ್ಲ, ಇಡೀ ರಾಜ್ಯದ ಜನರನ್ನ ಸಾಲಗಾರರನ್ನಾಗಿ ಮಾಡಿ ನನ್ನ ಅವಧಿ ಮುಗಿದೋಯ್ತು, ನಾನು ಮುಂದಕ್ಕೆ ಕೊಟ್ಟೋತೆ, ಮುಂದವನ್ ಬಂದ ಅನುಭವಿಸ್ಕೋಬೇಕು. ಇಂಥ ಪರಿಸ್ಥಿತಿ ಇವತ್ತು ಸಾಲದ ಇದರಲ್ಲಿದೆ. ನಾನು ಅದಕ್ಕೆ ನಿಮ್ಗೆ ಹೇಳಿದೆ, 44,549 ಕೋಟಿ ಬೊಮ್ಮಾಯಿ ಅವರು ಸಾಲ ಮಾಡಿದ್ರು. ಸಾಲ ಮಾಡಬೇಕಾಗಿತ್ತು, ಪರಿಸ್ಥಿತಿ ಆಗಿತ್ತು, ಕರೋನಾ ಸಂದರ್ಭ. ಆದ್ರೆ ಬಂಡವಾಳ ವೆಚ್ಚ ಎಷ್ಟು ಮಾಡಿದ್ರು? 60,599 ಕೋಟಿ ಮಾಡಿ, 44,000 ಸಾಲ, 60,000 ಕೋಟಿ ಇನ್ವೆಸ್ಟ್ಮೆಂಟ್. ಸಿ, ದಿಸ್ ಶುಡ್ ಬಿ ದಿ ಆಟಿಟ್ಯೂಡ್. ಅದಕ್ಕೆ ನಾನು ಹೇಳಿದೆ, ಮಾನ್ಯ ಸಿದ್ದರಾಮಯ್ಯನವರೇ, ನಾಯಕತ್ವ ಹೇಗಿರಬೇಕು ಅಂತಂದ್ರೆ, ಕಷ್ಟದ ದಿನಗಳಲ್ಲಿ ಹೇಗಿರಬೇಕು, ಸಂಭ್ರಮದ ದಿನಗಳಲ್ಲಿ ನಾನು ಹೇಗಿರ್ಬೇಕು. ಅದಕ್ಕೆ ಹೇಳಿದೆ ನಾನು, ಮೋದಿಯವರನ್ನ ನಿಮ್ಮನ್ನ ಹೋಲಿಕೆ ತಗೋತೀನಿ,
24 ಜನರನ್ನ ಟೆರರಿಸ್ಟ್ಗಳು ಬಂದು ಸುಟ್ಟಾಕ್ಬಿಟ್ರು, ಕೊಂದಾಕ್ಬಿಟ್ರು. ಏನು ದೊಡ್ಡ ಇದಾಯ್ತು, ನಮಗೆಲ್ಲರಿಗೂ ನೋವಾಯ್ತು. ತಾಳ್ಮೆಯಿಂದ ಇದ್ದು ಸಿಂಧೂರದ ಹೆಸರಿನಲ್ಲಿ ಯಾರ್ಯಾರಿಗೆ ಹೇಗೆ ತಾಳ್ಮೆಯಿಂದಲೇ ಪಾಠ ಕಲಿಸ್ಬೇಕು ಕಳಿಸಿದ್ರು. ಇನ್ ಡಿಫಿಕಲ್ಟ್ ಡೇಸ್ ವಿ ಹ್ಯಾವ್ ಟು ಥಿಂಕ್ ಲೈಕ್ ದಟ್ ಮಾಡಿದ್ರು. ನೀವೇನ್ ಮಾಡಿದ್ರಿ? ಸಂಭ್ರಮ ಮಾಡಿದ್ರು. RCB ವಿಕ್ಟರಿನ ನೀವು ಸಂಭ್ರಮಿಸಿದ್ರಿ. ಹೇಗೆ? ಅದಕ್ಕೆ ಒಂದು ವ್ಯವಸ್ಥೆ ಇಲ್ಲ. ಅದಕ್ಕೇನ್ ಮಾಡಿದ್ರಿ? 11 ಜನರು ನಿಮ್ಮ ಸಂಭ್ರಮಾಚರಣೆಗೆ 11 ಜನರು ಪ್ರಾಣ ತೆಗಿಬೇಕು ತಗೊಂಡಿದ್ದಾಯ್ತು, ತುಳಿತಾರೆ. ಸಿ, ಲೀಡರ್ಶಿಪ್ ಯಾವಾಗಲೂ ಕೂಡ ಇಂಥದ್ದನ್ನು ಚಿಂತೆ ಮಾಡಬೇಕು. ನಿಮಗೂ ಅವ್ರಿಗೂ ಇರತಕ್ಕಂಥ ಡಿಫರೆನ್ಸ್ ಇದು ಒಂದು. ಪಾಪ ಅವರು ಏನು ಹೇಳಕ್ಕಾಗುತ್ತದೆ, ಆಗಿರ್ತಕ್ಕಂಥ ಅನಾಹುತ ಅನ್ನೋ ಕಾರಣಕ್ಕೆ ಇದನ್ನು ಹೇಳಲಿಲ್ಲ. ಮಕ್ಕಳ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಹಣ ಇಲ್ಲ, ಬರೀ ಗ್ಯಾರಂಟಿ 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 ಈ ಥರ ಇಟ್ಕೊಂಡು ಇವತ್ತು ರಾಜ್ಯವನ್ನ ಬಲಿ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಗ್ಯಾರಂಟಿಗಳ ವಿಷಯಕ್ಕೆ ಬಂದಾಗ ನಾವು ಕೇಳಿದ್ವಿ, ಬಹಳಷ್ಟು ಜನರು ಪರಿಶಿಷ್ಟ ಜಾತಿ ವರ್ಗಗಳಿಗಿಟ್ಟಿರ್ತಕ್ಕಂಥ SCP TSPನ ನೀವು ತೆಗಿಬಾರದು ಅಂತ ಹೇಳಿದ್ವಿ. ಆದರೂ ತೆಗೆದ್ರು. ನಿಮ್ಮ ಮುಂದೆ ಒಂದು ಮಾತನ್ನು ಹೇಳ್ತೇನೆ, ನೀವು ಗಮನಿಸಿದ್ದೀರಿ ಅಂತೂ ನಾನು ಅಂದ್ಕೊಳ್ತೇನೆ. ನಾನು ಕೇಳಿದೆ, ಇದುವರೆಗೂ ನೀವು ಅಧಿಕಾರಕ್ಕೆ ಬಂದ 4ನೇ ಬಜೆಟ್ ಅಲ್ಲಿ SCP TSPಯಲ್ಲಿ 23-24ಕ್ಕೆ 30,930 ಘೋಷಣೆ ಮಾಡಿದ್ರಿ, ದಲಿತರಿಗೆ ಕೊಟ್ಟಿದ್ದೀವಿ ಅಂದ್ರಿ. 24-25ರಲ್ಲಿ 39,122 ಕೋಟಿ ಅಂದ್ರಿ. 25-26ರಲ್ಲಿ 42,017 ಕೋಟಿ ಅಂದ್ರಿ. ಈ ಸಾರಿ 26-27ಕ್ಕೆ 1 ಲಕ್ಷ, ಇದು 44,632. ಒಟ್ಟಿಗೆ ಎಷ್ಟಾಯ್ತು? 1,56,701 ಕೋಟಿ. ಜನ ಏನ್ ಅನ್ಕೊಳ್ಬೇಕು? ಏನಯ್ಯ ಬಂದಿದೆ ಈ ದಲಿತರಿಗೆ, ಈ ಇಷ್ಟು ದುಡ್ಡು ಅವ್ರಿಗೆ ಹೋಗುತ್ತಲ್ಲಪ್ಪ ನಮ್ಮ ಟ್ಯಾಕ್ಸ್ ಅಂತ ಅನ್ಕೊಳ್ಬೇಕು. ಒಂಥರ ಆಪಾದನೆಗೆ ಗುರಿಯಾಗ್ತಾರೆ ಈ ಜನಾಂಗ. ಆದ್ರೆ ಆಗಿದ್ದೇನು? 50%ನ್ನ 1,56,701ರಲ್ಲಿ 78,350 ಕೋಟಿ ಡಿಪಾರ್ಟ್ಮೆಂಟ್ಗಳಿಗೆ ಹಂಚಿಬಿಡ್ತೀರಿ. ಇದು ಜನಾಂಗಕ್ಕೆ ಸಿಗೋದೇ ಇಲ್ಲ, 1 ಪೈಸಾ ಲಾಭ ಬರಲ್ಲ ಅದರಲ್ಲಿ. ಒಟ್ಟಾಯ್ತು. ಉಳಿದ ಹಣ 78,350 ಕೋಟಿ ಉಳಿಯಿತು. ಇದರಲ್ಲಿ ಗ್ಯಾರಂಟಿಗಳಿಗೆ ಇದುವರೆಗೂ ಪ್ರತಿ ವರ್ಷ ಟೋಟಲಿ ಸೇರಿ 53,059 ಕೋಟಿ ಈಗ ನೀವು ಗ್ಯಾರಂಟಿಗಳಿಗೆ ತೆಗೆದುಬಿಟ್ಟಿದ್ದೀರಿ. ಉಳಿದಿರ್ತಕ್ಕಂಥದ್ದು ಕೇವಲ 25,291 ಕೋಟಿ. ಇದು ಮಾತ್ರವೇ SC STಗಳ ಕಲ್ಯಾಣ ಕಾರ್ಯಕ್ರಮಗಳಿಗೆ ಕೊಟ್ಟಿರೋದು. ನಾನು ಅವ್ರನ್ನ ಕೇಳಿದೆ, ಇಷ್ಟನ್ನೇ ಹೇಳಿ, ಯಾಕೆ ನೀವು 42,000 ಕೋಟಿ ಹೇಳ್ತೀರಿ? 7,000 ಕೋಟಿ ಕೊಟ್ಟಿದ್ದೀನಿ ಹೇಳಿ, ಅದನ್ನೇ ಹೇಳಿ. ಜನರ ಮುಂದೆ ದಲಿತ ಸಮುದಾಯಗಳನ್ನ ಅಪಮಾನಕ್ಕೆ ಈಡು ಮಾಡಬೇಡಿ. ಇಲ್ಲ, ನಮ್ಮದು ಸಾಮಾಜಿಕ ಬದ್ಧತೆ. ನಿಮ್ಮ ಸಾಮಾಜಿಕ ಬದ್ಧತೆ ಸಗಣಿ. ಬಿರಣಿ ತಟ್ಟಿ ಸುಟ್ಟು ಬಿಸಾಕ್ತಾರಲ್ಲ, ಅದಕ್ಕೂ ನಿಮ್ಮ ಮಾತುಗೂ ವ್ಯತ್ಯಾಸ ಏನೂ ಇಲ್ಲ. ಎಷ್ಟು ಕೊಡ್ತೀವಿ ಅದನ್ನೇ ಹೇಳಿ. ನೀವು ಜನರಿಗೆ ಏನು ಸಿಕ್ತೋ ಅದನ್ನೇ ಹೇಳಿ. ಈ ರೀತಿ ಅನ್ಯಾಯ ಮಾಡಿ. ಇನ್ನೊಂದು ಅಪಹಾಸ್ಯ ಏನು ಗೊತ್ತಾ, ಮಾನ್ಯ ಮುಖ್ಯಮಂತ್ರಿಗಳದು, 7 ನಿಗಮಗಳಿಗೆ ನೀವು ಹಣನೇ ಕೊಟ್ಟಿಲ್ಲ, ಎಷ್ಟು ಅನೌನ್ಸ್ ಮಾಡಿದ್ರು ಅದಷ್ಟೂ ಕೊಟ್ಟಿಲ್ಲ ಅಂದ್ರೆ ನಾನೇನು ಮಾಡಲಿ? MLAಗಳು ಹಣನೇ ಖರ್ಚು ಮಾಡಿಲ್ಲ. ಅರೆ, ನಿಗಮ ಖರ್ಚು ಮಾಡೋದಿದ್ರೆ MLAಗಳು ಯಾಕೆ ಅಡ್ಡ ಬರ್ತಾರೆ? ಎಷ್ಟು ಗಂಗಾ ಕಲ್ಯಾಣದಲ್ಲಿ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ರೆ ಆ ಜನಾಂಗ ಕೇಳಿ? ಒಂದು ಹೇಳಲ್ಲ, ಇಲ್ಲ ಹಾಕ್ಸ್ಕೊಟ್ಟಿಲ್ಲ. ಕಾರ್ಗಳು ಎಷ್ಟು ತೆಗೆದುಕೊಟ್ಟಿದ್ದೀರಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಹೇಳಿ? ಇಲ್ಲ. ಎಷ್ಟು ಭೂಮಿ ತೆಗೆದುಕೊಟ್ಟಿದ್ದೀರಿ ಹೇಳಿ? ಇಲ್ಲ. ಎಷ್ಟು ಮನೆ ಕಟ್ಸ್ಕೊಟ್ಟಿದ್ದೀರಿ? ಇಲ್ಲ. MLAಗಳ ಮೇಲೆ ಹೇಳ್ತಾರೆ, ಅವ್ರು ಖರ್ಚು ಮಾಡಿದ್ರೆ ನಾನು ಕೊಡಾಕ ರೆಡಿ ಆಗಿದ್ದೀನಿ ಅಂತ.
ಇದು ಒಂದು ದೊಡ್ಡ ಸುಳ್ಳು. ಇನ್ನೊಂದು ದೊಡ್ಡ ಸುಳ್ಳು ಹೇಳಿದ್ದು ಈ ಸಾರಿ ಅವರು 53,000 ಕೋಟಿಯನ್ನ ನೀವು ಗ್ಯಾರಂಟಿಗಳಿಗೆ ತೆಗೆದುಬಿಟ್ಟಿದ್ದೀರಿ. ಸರಿ ಇಲ್ಲ ಸರ್, ಇದು ಕೊಡ ಗ್ಯಾರಂಟಿಗಳಿಗೆ SCP TSP ಹಣ ನಾವು ತೆಗೆದೇ ಇಲ್ಲ ಅಂತಾರೆ ರೆಕಾರ್ಡ್ ಅಲ್ಲಿ. ಇಂಥ ಸುಳ್ಳು ಹೇಳೋ ಮುಖ್ಯಮಂತ್ರಿಗಳನ್ನು ನೀವು ಯಾರನ್ನಾದ್ರೂ ನೋಡಿದ್ರೆ ನೀವು ಹೋಲಿಕೆ ಮಾಡ್ಕೊಂಬಿಡಿ. ಸಿದ್ದರಾಮಯ್ಯನವ್ರನ್ನ ನಾನು ಇವತ್ತು ನೋಡ್ತಾ ಇಲ್ಲ, 82, 83ರಿಂದ ನೋಡ್ತೀನಿ. ಮೊದಲು ಸಿದ್ದರಾಮಯ್ಯ ಸುಳ್ಳುರಾಮಯ್ಯ ಅಲ್ಲ. ಸಿದ್ದರಾಮಯ್ಯನೇ ದಿಟ್ಟವಾದ ಮಾತುಗಳನ್ನು ಮಾತಾಡ್ತಿದ್ರು. ಕಾಂಗ್ರೆಸ್ಗೆ ಹೋದ್ಮೇಲೆ ಕಾಂಗ್ರೆಸ್ನವ್ರನ್ನೆಲ್ಲ ಸುಳ್ಳು ಹೇಳೋದ್ರಲ್ಲಿ ಸೋಲಿಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಯಾರಿಗೂ ಅವರಷ್ಟು ಸುಳ್ಳು ಹೇಳಕ್ ಬರೋದೇ ಇಲ್ಲ. ಅಂತ ಒಂದು ಪರಿಸ್ಥಿತಿ ಇವತ್ತಿದೆ. ಅದಕ್ಕೆ ಹೇಳಿದು 53,059.45 ಕೋಟಿಯನ್ನ ಈ ಗ್ಯಾರಂಟಿಗಳ ಹೆಸರಿನಲ್ಲಿ ಇವತ್ತು ತಿಂಗಾಕಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಂದಿನಿಂದ ನಾನು ಹೇಳ್ತೇನೆ, ಶೂಗಳು ಕೊಡಿ ಆ ಮಕ್ಕಳಿಗೆ, ಕ್ರೈಸಲ್ಲಿ ಓದೋರಿಗೆ. ಕ್ರೈಸಲ್ಲಿ ನಿಮ್ಗೆ ಹೇಳ್ತೇನೆ, ಟೋಟಲಿ ಲೂಟಿ. ಮಹದೇವಪ್ಪ ಈ ಕ್ರೈಸು ಮತ್ತೆ ಸೋಷಿಯಲ್ ವೆಲ್ಫೇರ್ ಮಂತ್ರಿಗಿರಿಯನ್ನು ವಹಿಸ್ಕೊಂಡ ಮೇಲೆ ದಲಿತರನ್ನ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಮಹದೇವಪ್ಪನವರು. ಕಾಂಟ್ರಾಕ್ಟ್ಗಳು ಯಾವ ರೀತಿ ಅಂತಂದ್ರೆ, ಟೆಂಡರ್ ಇಲ್ಲದೆ ಕಾಂಟ್ರಾಕ್ಟ್, ಬೇಕಾದವ್ರಿಗೆ ಕಾಂಟ್ರಾಕ್ಟ್. SCP TSP ಹಣ ಯಾರಿಂದ ಒಂದು ಲೆಟರ್ ತಗೊಳ್ಳೋದು, ತಗೋ 5 ಕೋಟಿ, ತಗೋ 10 ಕೋಟಿ, ಟೆಂಡರ್ ಇಲ್ಲ, ಏನಿಲ್ಲ, ಅವಕ್ಕೆಲ್ಲ ಬಂದವ್ರಿಗೆ ಬರ್ಕೊಡೋದು. ಯಾರು ಒಳ್ಳೆ ಮಾತು ಮಾತಾಡ್ತಾರೆ ಅವ್ರಿಗೆ ಬರ್ಕೊಡೋದು. ಶಿಸ್ತೇ ಇಲ್ಲ. ಇದರಿಂದಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಹಾಗಾಗಿ ಇಟ್ಟ ಹಣ ಸಂಪೂರ್ಣವಾಗಿ ಬೇರೆಯವರ ಪಾಲಾಗಿದೆ ಹೊರತು ಆ ಜನಾಂಗಗಳಿಗೆ ಏನು ಸಿಕ್ಕಿಲ್ಲ. ಇವತ್ತಿಗೂ ಕೂಡ ಶೂ ಆಗಲಿ, ಯೂನಿಫಾರ್ಮ್ ಆಗಲಿ, ಇಂಥವುಗಳು ಕ್ರೈಸಲ್ಲಿ ಸಿಗಲೇ ಇಲ್ಲ. ಇದು ಒಂದು ವರ್ಷನೇ ಮುಗಿದೋಯ್ತು, ಅವ್ರಿಗೆ ಕೊಡ್ಲೇ ಇಲ್ಲ. ಅಕಾಡೆಮಿಕ್ ಇಯರ್ ಮುಗಿದೋಯ್ತು. ಮುಂದಿನ ವರ್ಷಕ್ಕೆ ಎಷ್ಟು ಹಣ ಇಡಬೇಕಾಗಿತ್ತು? 400 ಕೋಟಿ ಇಡ್ತಿದ್ರಲ್ಲ, ಅದು 200 ಕೋಟಿಗೆ ಬಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿ ಅಲ್ಲಿ ಇದಾಗಿದೆ. ಮಿಗಿಲಾಗಿ ಈ ಸಂಶೋಧನೆ ಮಾಡ್ತಕ್ಕಂಥ PhD ಮಾಡಿ ಸಂಶೋಧನೆ ಮಾಡ್ತಾರಲ್ಲ, ಅವರಿಗೆ ಒಂದು ತಿಂಗಳಿಗೆ 10,000 ರೂಪಾಯಿ ಕೊಡ್ತಾರೆ ಅವ್ರ ಖರ್ಚಿಗೆ, ಅವರು ಇದು ವ್ಯವಸ್ಥೆಗೆ ಅಂತ. ಇಡೀ 1 ವರ್ಷ ಆದ್ರೂ ಕೊಟ್ಟಿಲ್ಲ. ಇಲ್ಲೋಗುತ್ತಿದಲ್ಲ. ಆಮೇಲೆ ನಾನು ಹೇಳಿದೆ, KIDBನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಾನು ಅದನ್ನು ಹೇಳಿದೆ, 50% ರಿಬೇಟ್ ಕೊಡ್ತಿದ್ರು. ಮೊದಲು 75% ಮಾಡಿದ್ರು ಯಡಿಯೂರಪ್ಪ ಅವರು. 1 ಕೋಟಿ ಬಾಳ್ತಕ್ಕಂಥ ಆಸ್ತಿ 25 ಲಕ್ಷ ಕಟ್ಟಿದ್ರೆ ಸಾಕು ಅವ್ರಿಗೆ ಕೊಡಬೇಕು, ಯಾಕಂದ್ರೆ ಇಂಡಸ್ಟ್ರಿ ಮಾಡಲಿ ಅವರಂತ. KSFC ಅಲ್ಲೆಲ್ಲ ನೀವು ಲೋನ್ ತಗೊಂಡ್ರೆ ಬರೀ 4% ಬಡ್ಡಿ ಸವಲತ್ತು ಕೊಟ್ಟರು ಯಡಿಯೂರಪ್ಪ ಅವರು. ಇವರು ಒಬ್ಬ ವ್ಯಕ್ತಿ ಯಾರಾದ್ರೂ ಬಂದ್ರೆ 2 ಎಕರೆ ಜಾಗ ಕೊಡಬೇಕು, 100/100 ಕೊಡ್ತಾರೆ. ಮನೆ ಕಟ್ಕೊಳಕ್ಕದು ಇಂಡಸ್ಟ್ರಿ ಮಾಡೋರ್ಗೆ 2 ಎಕರೆ ಕೊಡ್ಬೇಕಲ್ಲ. 1/2 ಎಕರೆ, 1/4 ಎಕರೆ ಹಿಂಗ್ ಕೊಡ್ತಾರೆ. ಯಾಕೆ ಅಂದ್ರೆ ಅವರೆಲ್ಲಾನು ಹಾಳು ಮಾಡ್ಕೊಂಡ್ಬಿಡ್ತಾರೆ, ಅವರೆಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಲಂಚ ಎಷ್ಟು? ಲಂಚ ಯಾವ ರೀತಿ ತಗೋತಾರೆ ಗೊತ್ತಾ? ಇಲ್ಲಿ 4 ಕೋಟಿ ರೂಪಾಯಿ ಇದೆಯಪ್ಪ 1 ಎಕರೆ, ನಿನ್ಗೆ 1 ಎಕರೆ ಕೊಟ್ರೆ 4 ಕೋಟಿ, ನಿನ್ಗೆ ಎಷ್ಟು ಕೊಡ್ತೀವಿ ನಾವು? ಕೇವಲ 1 ಕೋಟಿ. 3 ಕೋಟಿ ರಿಬೇಟ್ ಸಿಗ್ತದೆ ನನಗೆ. ಅದಕ್ಕೆ ನನಗೆ 50% ಲಂಚ ಕೊಡೋದ್ರಲ್ಲಿ ವ್ಯವಸ್ಥೆ ನಡೀತಾ ಇರೋದು ಈ ತರ. ಇದು ಮಾನ್ಯ ಮಂತ್ರಿಗಳಿಗೆ ಗೊತ್ತಿಲ್ವಾ? ಗೊತ್ತಿದೆ. ಇದೇ ನಡೀತಾ ಇರೋದು. ಈಗ 800 ಕೋಟಿ ರೂಪಾಯಿ ಇವ್ರಿಗೆ ಬರಬೇಕಾಗಿದೆ ಆ ಜಮೀನುಗಳದು ಕೊಟ್ಟಿರೋದ್ರದ್ದು. ಈ ಸೋಷಿಯಲ್ ವೆಲ್ಫೇರ್ ಕೊಡಬೇಕಾಗಿತ್ತಲ್ಲ, ಕೊಟ್ಟಿಲ್ಲ. ಅದಕ್ಕೀಗ ಅವರು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ, ಸೈಟ್ಗಳು ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲೊಂದು ಪ್ರಾಬ್ಲಮ್ ಇದೆ. ಅವರು ಆಕ್ಟ್ ಅನ್ನ ಹೆಂಗೆ ಬೇಕಾದರೂ ಬದಲಾಯಿಸಿಕೊಂಡು ಮಾನ್ಯ ಪಾಟೀಲ್ರು ಈಗ ಏನ್ ಮಾಡಿಬಿಟ್ಟಿದ್ದಾರೆ, ಮೊದಲು ಅಲ್ಲಿ ಹೌಸಿಂಗ್ ಇರಲಿಲ್ಲ, ಇಂಡಸ್ಟ್ರಿ ಮಾತ್ರ ನಡಿಬೇಕಾಗಿತ್ತು. ಈಗ
ಅವ್ರು ರಿಯಲ್ ಎಸ್ಟೇಟ್ ಇಳಿದ್ಬಿಟ್ಟಿದ್ದಾರೆ ಎಂ.ಬಿ. ಪಾಟೀಲ್ರು. ಈ ಏರ್ಪೋರ್ಟ್ ಪಕ್ಕದಲ್ಲಿ 5 ಎಕರೆ 10 ಎಕರೆ ಇಷ್ಟ ಬಂದಂಗೆ ಮನೆಗಳು ಕಟ್ಟಕ್ಕೆ ಕೊಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲ ವ್ಯವಹಾರಕ್ಕೆ ಯಾರಿಗೆ ಇವ್ರಿಗೆ ಬೇಕೋ ಅವ್ರಿಗೆ ಹೆಸರಿಗೆ ಅಲಾಟ್ ಮಾಡೋದು. ಅವ್ರೋಗಿ ಪ್ರಿಸ್ಟೇಜ್ಗೆ, ಬ್ರಿಗೇಡ್ಗೆ, ಯಾವ್ಯಾವ ದೊಡ್ಡ ಕಂಪನಿಗಳು ಇದೆಯೋ ಅವ್ರಿಗೆಲ್ಲ ಅವರು ಅಗ್ರಿಮೆಂಟು. ಇವರು ಕೇವಲ 1 ಎಕರೆನ 5 ಕೋಟಿಗೆ ತಗೊಳ್ಳೋದು. 5 ಎಕರೆ ಬಂತ ಎಷ್ಟಾಯ್ತು? 25 ಕೋಟಿ ಆಯ್ತು ಅಲ್ವಾ? ಅಗ್ರಿಮೆಂಟ್ ವಿತ್ ಪ್ರಿಸ್ಟೇಜ್, ಅಗ್ರಿಮೆಂಟ್ ವಿತ್ ಬ್ರಿಗೇಡ್, ಅವ್ರ ಜೊತೆಯಲ್ಲಿ ಇವರು ಅಗ್ರಿಮೆಂಟ್ಗೆ ಎಷ್ಟು ಮಾಡ್ಕೊಳ್ಳೋದು ಗೊತ್ತಾ? ಓದೋರು 150 ಕೋಟಿ, 250 ಕೋಟಿ, 300 ಕೋಟಿ. ಏನಿದು ದಂಧೆ ಅಲ್ವಾ? ಆಮೇಲೆ ಹೌಸಿಂಗ್ ಅಂತ ಅನ್ನೋದನ್ನ ಇವ್ರು ಮಾಡ್ಕೊಂಡವ್ರಲ್ಲ, ಅದಕ್ಕೆ ಒಂದು ಅವಕಾಶ ಇದೆ. ಪ್ರಧಾನಮಂತ್ರಿ PMYA ಯೋಜನೆ ಇದೆ. 1 ಬೆಡ್ರೂಮ್ 600, ಟೋಟಲ್ 600 ಸ್ಕ್ವೇರ್ ಫೀಟ್ ಅಥವಾ ಮ್ಯಾಕ್ಸಿಮಮ್ 2 ಬೆಡ್ರೂಮ್ ಕಟ್ಟಬೇಕು ಅಂತಿದೆ. ಅದ್ಯಾರಿಗೆ? ಎಂಪ್ಲಾಯೀಸ್ಗೆ. ಇವತ್ತು 4 ಬೆಡ್ರೂಮ್ 3 ಬೆಡ್ರೂಮ್ ಕಡಿಮೆ ಬೆಲೆಯಲ್ಲಿ ಕಟ್ಟಿ ಕೊಡಬೇಕು ಅಂತೇಳಿ ನೀವು ಕೊಡೋದು. ಅಲ್ಲಿ ಆಗ್ತಾ ಇರೋದು 4 ಬೆಡ್ರೂಮ್ 5 ಬೆಡ್ರೂಮ್ ಫ್ಲಾಟ್ಗಳು. ಯಾರಿಗೆ ಕೊಡಕ್ಕಿದು? ವ್ಯವಹಾರ, ಬಿಸ್ನೆಸ್ ನಡೀತಾ ಇರೋದು. KDB ಬಿಕಮ್ ಎ ರಿಯಲ್ ಎಸ್ಟೇಟ್ ಆಫೀಸ್. ಕಡಿಮೆ ಅಂತಂದ್ರೆ 6,000ದಿಂದ 7,000 ಕೋಟಿಗಳ ವ್ಯವಹಾರ ಇವತ್ತು KDB ಮೂಲಕ ಈ ತರ ಇದರಲ್ಲಿ ನಡೆದಿದೆ. ಮಾತೆತ್ತಿದ್ರೆ ಅದಕ್ಕೆ ಹೇಳ್ತಿದ್ರು, ಕೇಂದ್ರವನ್ನ ಗುರಿ ಮಾಡಿ ಮಾತಾಡೋದು. ಯಾವಾಗಲೂ ಕಾಂಗ್ರೆಸ್ನ ಗುಣ ಏನು ಅಂತಂದ್ರೆ, ಇವತ್ತು ಪೆಟ್ರೋಲ್ ಡೀಸೆಲ್ ದರಗಳು ಜಾಸ್ತಿ ಆಗಬೇಕಾಗಿತ್ತು. ಯಾಕೆ? ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬೆಲೆ ಹೆಚ್ಚಿಬಿಟ್ಟಿದೆ. ಆ ಕಾರಣದಿಂದ ಮಾಡಬೇಕಾಗಿತ್ತು. ಎಲ್ಲಾ ರಾಷ್ಟ್ರಗಳು ಕೂಡ ಹೆಚ್ಚು ಮಾಡಿವೆ. ಇಂಡಿಯಾ ಒಂದೇ ಬಾಕಿ ಇದ್ದಿದ್ದು. ಇಂಡಿಯಾ ಈಗ ಮಾಡಬೇಕಾಗಿತ್ತು. ಯಾರು ಮಾಡೋದು? ಸರ್ಕಾರ ಅಲ್ಲ, ಆಯಿಲ್ ಕಂಪನಿಗಳು ಮಾಡ್ತವೆ. ಅವ್ರು ಮಾಡಿಬಿಟ್ರೆ ಜನರಿಗೆ ಹೊರೆ ಆಗುತ್ತೆ. ಒಂದು ಸಾರಿ 10 ರೂಪಾಯಿ ಜಾಸ್ತಿ ಆಗಿದ ತಕ್ಷಣ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಆಟೋಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸಿಗಳಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಆಮೇಲೆ ನಿಮ್ಮ ಲಾರಿಗಳು ಅವೆಲ್ಲದರಲ್ಲೂ ಜಾಸ್ತಿ ಆದ್ಮೇಲೆ ದವಸ ಧಾನ್ಯಗಳು, ಹೋಟೆಲ್ಲು, ತಿಂಡಿಗಳು ಎಲ್ಲ ಜಾಸ್ತಿ ಆಗ್ಬಿಡ್ತವೆ. ಇದು ಚೈನ್ ರಿಯಾಕ್ಷನ್ ಡಿಸ್ಟರ್ಬ್ ಆಗುತ್ತೆ. ಇದನ್ನು ಯೋಚನೆ ಮಾಡಿ ಮೂಲದಲ್ಲೇ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಎಕ್ಸೈಸ್ ಡ್ಯೂಟಿನ 10 ರೂಪಾಯಿ ಒಂದೊಂದು ಇದ್ರ ಮೇಲೆ ಕಡಿಮೆ ಮಾಡಿಬಿಟ್ರು. 10 ರೂಪಾಯಿ ಇದ್ದಿದ್ದನ್ನು 0 ಮಾಡಿದ್ರು, 13 ಇದ್ದಿದ್ದನ್ನ 3 ಮಾಡಿದ್ರು. ಈಗೇನಾಗೋಯ್ತು? ಅವ್ರು ಹೆಚ್ಚಿಸ್ಲಿಲ್ಲ, ಕಂಪನಿಗಳು ಹೆಚ್ಚಿಸ್ಲಿಲ್ಲ. ಈಗ ಅದರಿಂದಾಗಿ ಗೊಂದಲವೂ ಇಲ್ಲ, ಎಲ್ಲ ಸಮಸ್ಯೆ ಪ್ರಥಮದಲ್ಲೇ ಮುಗಿದೋಗ್ಬಿಡ್ತು. ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ ಕಾಂಗ್ರೆಸ್ನವರು. ಸರೆಂಡರ್, ನರೇಂದರ್ ಸರೆಂಡರ್. ಅರೆ ಏನ್ ಸರೆಂಡರ್? ಎಲ್ಲಾಗಿದ್ದಾರೆ ಸರೆಂಡರ್? ನೋಡ, ಅದಕ್ಕೆ ನಾನು ಹೇಳಿದೆ ಮುಖ್ಯಮಂತ್ರಿಗಳೇ, ನರೇಂದರ್ ಈಸ್ ನಾಟ್ ಸರೆಂಡರ್. ನರೇಂದರ್ ಈಸ್ ಎ ದುರಿಂದರ್. ಯಾಕೆ ದುರಂದರ್ ಗೊತ್ತಾ? ಜವಾಬ್ದಾರಿಯುತ ಹೊರೆ ಹೊರುವವನು ದುರಂದರ್. ಪಂಡಿತ ಅಥವಾ ನಿಪುಣ ಅಂದ್ರೆ ಯಾವ ವಿಚಾರದಲ್ಲಿ ಆಗಿರ್ತಾನೋ ಅವನು ದುರಂದರ್. ಆದ್ರಿಂದಲೇ ಇವತ್ತು ತೈಲ ಕಂಪನಿಗಳು ಯಾವುದು ಬೋಟ್ ಬರಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಮ್ಮದು ಹೆಂಗೆ ಬಂದು ನಮ್ಮ ದಡ ತಲುಪ್ತಾ ಇವೆ? ಹೆರ್ಮೂಸ್ ಅಲ್ಲಿ ಭಾರತದ ಧ್ವಜ ಕಂಡ ತಕ್ಷಣ ಗ್ರೀನ್ ಲೈಟ್ ಬರುತ್ತೆ, ಬೇರೆಯವರಿಗೆಲ್ಲ ರೆಡ್ ಲೈಟ್ ಬರುತ್ತೆ. ನಮಗೆ ಯಾಕೆ ಬರುತ್ತೆ ಗ್ರೀನ್ ಲೈಟು?
ನಮ್ಮ ಒಡಂಬಡಿಕೆ ಹೊರ ದೇಶಗಳ ಜೊತೆಯಲ್ಲೂ ಅಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ಅವ್ರನ್ನ ನೀವು ಸರೆಂಡರ್ ಅಂತೀರಿ, ನಾಚಿಕೆ ಆಗಲ್ವಾ ನಿಮಗೆಲ್ಲ ಕಾಂಗ್ರೆಸ್ನವ್ರಿಗೆ? ಆಮೇಲೆ ಇಂಡಿಯನ್ ಎಕಾನಮಿ ಈಸ್ ಎ ಡೆಡ್ ಎಕಾನಮಿ ಅಂತ ಮಾತಾಡ್ತಾರೆ. ಅದೇ ನಾನು ಹೇಳಿದೆ ನೋಡಿ, ಅಲೆಕ್ಸಾಂಡರ್ ಸ್ಟಬ್, ಪ್ರೆಸಿಡೆಂಟ್ ಆಫ್ ಫಿನ್ಲ್ಯಾಂಡ್, ಏನ್ ಹೇಳಿದಾನೆ ಭಾರತ ದೇಶದ ಇದರಲ್ಲಿ, ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಎ ಕಂಟ್ರಿ ಹೂಸ್ ಪ್ರೊಜೆಕ್ಟೆಡ್ ಗ್ರೋತ್ ರೇಟ್ ಈಸ್ ಅಟ್ 7% ಟುವರ್ಡ್ಸ್ 2047. 2047ಗೆ 100 ವರ್ಷಗಳ ಕಾಲ ಆಗ್ತದೆ ನಮಗೆ ಸ್ವತಂತ್ರ ಬಂದು. ಆ ಟೈಮ್ಗೆ 7%ನಷ್ಟು ಗ್ರೋತ್ ಇರುತ್ತೆ. ಅಂಡ್ ಇಟ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ಟು ಅಟ್ ದ ಸೇಮ್ ಟೈಮ್ ಫಾಸ್ಟ್ ಗ್ರೋಯಿಂಗ್ ಎಕಾನಮಿ ಆಲ್ಸೋ. ಇದನ್ನ ಭಾರತ ದೇಶದವ್ರು ಹೇಳ್ತಿಲ್ಲ, ಇದನ್ನು ಕಾಂಗ್ರೆಸ್ನವ್ರು ಒಪ್ಕೋಬೇಕು. ಆದ್ರೆ ಒಪ್ಪಲ್ಲ ಅವರು. ದ ಗ್ಲೋಬ್ಸ್ ಪವರ್ ಬ್ಯಾಲೆನ್ಸ್ ಹ್ಯಾಸ್ ಶಿಫ್ಟೆಡ್ ಟು ಎ ಗ್ಲೋಬಲ್ ಸೌತ್. ಈಗ ಒಂದ್ ಸೈಡ್ ಅಲ್ಲಿ ಇಲ್ಲ ಅದು. ಆಸ್ ಡೆಮೋಗ್ರಫಿ ಅಂಡ್ ಎಕಾನಮಿ ಆರ್ ಆನ್ ಇಟ್ ಸೈಡ್. ಅಂದ್ರೆ ಇವತ್ತು ನಮ್ಮ ಭಾರತ ದೇಶದ ಕಡೆಗೆ ಎಕಾನಮಿ ಕೂಡ ನಮ್ಮ ಕಡೆ ವಾಲಿದೆ. ಇಂಥ ಪರಿಸ್ಥಿತಿಯಲ್ಲಿ ನೀವು ತಗೊಂಡೋಗಿ ಡೆಡ್ ಎಕಾನಮಿ ಅಂತೀರಿ. ಈ ಡೆಡ್ ಎಕಾನಮಿ ಅನ್ನೋದನ್ನ ಟ್ರಂಪ್ ಅವರು ಮಾತಾಡಿದ್ರು. ನನಗೀಗ ಅನುಮಾನ ಬರೋದು, ಟ್ರಂಪ್ ಮತ್ತೆ ರಾಹುಲ್ ಗಾಂಧಿ ಏನಾದರೂ ಮಾತಾಡ್ಕೊಳ್ತಾರ ಒಳೊಳಗೆ? ನಾನು ಇಲ್ಲಿ ಮಾತಾಡ್ತೀನಿ, ನೀನು ಅಲ್ಲಿ ಮಾತಾಡು ಅಂತ ಏನಾನು ಹೇಳಿದ್ರ? ಅಥವಾ ನೀವು ಹೇಳ್ಕೊಟ್ಟು ಅವ್ರ ಕೈಲಿ ಹೇಳಿಸಿದ್ರ? ಅಥವಾ ಅವ್ರು ಹೇಳಿದ ಮೇಲೆ ನೀವು ಹೇಳಿದ್ರ? ಈಗ ಅನುಮಾನ ಬರ್ತದೆ. ಅಂದಮೇಲೆ ಆರ್ ಯು ಎ ಪೊಲಿಟಿಷಿಯನ್ ಆರ್ ಯು ಆರ್ ಅನ್ ಏಜೆಂಟ್ ಆಫ್ ಅಮೆರಿಕಾ? ನೀವೇನಾದ್ರೂ CIA ಏಜೆಂಟ್ ಆಗಿ ಏನಾದ್ರು ಕೆಲಸ ಮಾಡ್ತಿದ್ದಾರಾ? ನಾನು ಪ್ರಶ್ನೆ ಮಾಡಬೇಕಾಗಿದೆ ಅವ್ರಿಗೆ. ಬಟ್ ನನಗೆ ತಿಳಿದ ಮಟ್ಟಿಗೆ ಈ ದೇಶದಲ್ಲಿ ಕಾಂಗ್ರೆಸ್ ಸಾಯುವವರೆಗೆ ದೇಶ ಸರಿಯಾಗಿ ಬದುಕಲ್ಲ. ಕಾಂಗ್ರೆಸ್ ಸತ್ರೆ ದೇಶ ಬಹಳ ಸುಭಕ್ಷವಾಗಿ ಬದುಕ್ತವೆ. ಇದು ನನಗೆ ಅನ್ಸಿರ್ತಕ್ಕಂಥ. ಇದು ನನಗೆ ಮಾತ್ರ ಅನ್ಸಿಲ್ಲ, ಭಾರತೀಯರೆಲ್ಲರಿಗೂ ಅನ್ಸಿದೆ. ಆದ್ರಿಂದಲೇ ಅವರನ್ನ ಎಲ್ಲಿಡಬೇಕೋ ಅಲ್ಲಿ ಇಡಲಾಗ್ತಾ ಇದೆ. ಅದಕ್ಕೆ ಅವ್ರೇನ್ ಮಾಡ್ತಿದ್ದಾರೆ, EVM ಸರಿ ಇಲ್ಲ ಅಂತಾರೆ. ನಿಮ್ಮ ಹಣೆ ಬರ ಸರಿ ಇಲ್ಲದೆ, ಜನ ನಿಮಗೆ ಪ್ರೀತಿ ಮಾಡದೆ, ನಿಮಗೆ ಓಟ್ ಹಾಕ್ಲಿಲ್ಲ ಅಂದ್ರೆ EVM ಓಟ್ ಹಾಕ್ತದ ನಿಮಗೆ? ಅದಕ್ಕೆ ನೀವು ಅದನ್ನ ತಿದ್ಕೊಳ್ಬೇಕಾಗಿತ್ತು, ತಿದ್ಕೊಂಡಿಲ್ಲ. ಸೊ ಈ ವಿಚಾರಗಳನ್ನ ನಾನು ಇಷ್ಟು ಹೇಳಿದೆ. ನಾನು ಇನ್ನೊಂದು ವಿಷಯನ ನಿಮ್ಮ ಗಮನಕ್ಕೆ ತರ್ತೀನಿ. ಆರ್ಥಿಕ ಸಂಕಷ್ಟ ಯಾವ ಯಾವ ಸಂದರ್ಭಗಳಲ್ಲಿ ಬರ್ತದೆ? ವಿಮಾನ ಹಾರಾಟದ್ದು ಹೇಳಿದೆ, ಅದೊಂದು ದೊಡ್ಡ ವಿಷಯ ಏನೂ ಅಲ್ಲ. 40 ಕಿಲೋಮೀಟರ್ ಇರೋ ಚಿಕ್ಕಬಳ್ಳಾಪುರಿಗೆ ನೀವು ಸ್ಪೆಷಲ್ ತಗೊಂಡು ಹೋದ್ರೆ, ಹೆಲಿಕಾಪ್ಟರ್ ಅದೆಲ್ಲ ತಗೊಂಡು ಹೋದ್ರೆ ದುಂದು ವೆಚ್ಚ ಅದು. ಯಾಕೆ ಅಂತಂದ್ರೆ ಇಲ್ಲಿಂದ 40 ನಿಮಿಷ ಸಾಕು ಹೋಗಕ್ಕೆ. 40 ಕಿಲೋಮೀಟರ್ ಹೋಗಕ್ಕೆ ಎಷ್ಟು 40 ನಿಮಿಷ ಸಾಲದ? ಏನ್ ಸಮಯ ಉಳಿಸ್ತೀರಿ? ಏರ್ಪೋರ್ಟ್ಗೆ ಹೋಗ್ಬೇಕು, ಅಲ್ಲಿ 10 ನಿಮಿಷ, ಅದನ್ನು ಟೇಕ್ ಆಫ್ ಆಗಕ್ಕೆ, ತಿರ್ಗಿ ಅಲ್ಲಿ ಹೋಗಿ ಇಳಿಯಕ್ಕೆ ಅದೇ 1 ಅವರ್ 2 ಅವರ್ ಆಗತ್ತೆ. ನೀವು 40 ನಿಮಿಷದಲ್ಲಿ ಹೋಗ್ಬೇಕು, ಅದಕ್ಕೆ ಹೋದ್ರೆ ಅದು ದುಂದು ವೆಚ್ಚ. ಎಕ್ಸ್ಪ್ರೆಸ್ ಹೈವೇ ಮಾಡಿ ಮೈಸೂರಿಗೆ 1.5 ತಾಸಲ್ಲಿ ರೀಚ್ ಆಗ್ತೀರಿ. ಹೋಗ್ಬೋದಾಗಿತ್ತು, ಅದನ್ನು ಹೋಗ್ತೀರಿ. ಆದ್ರೂ ಹೋಗ್ಲಿ, ನೀವು ಬೆಳಗಾಂಗೆ ಹೋಗ್ಬೇಕು, ಹೋಗ್ಬಾರ್ದು ನೀವು ರೋಡಲ್ಲಿ ಹೋಗಿ ಅಂತ ನಾವು ಹೇಳಿದ್ವಾ? ದೂರಕ್ಕೆ ಹೋಗಿ ಅಂತೇಳಿ ಅದ್ರ ಬಗ್ಗೆ ಒಪ್ಪಿಗೆ ಮಾಡಲಿಲ್ಲ. ಅದರಲ್ಲೂ ಏನ್ ಮಾಡಿದ್ದವ್ರು, ಹೋಗಿ ಜೀರಾಮ್ಜಿದು ಕಾರ್ಯಕ್ರಮಕ್ಕೆ ಹೋದ್ರು. ಲಕ್ಷಾಂತರ ಜನರಿಗೆ ಅಡಿಗೆ ಮಾಡಿಸ್ಬಿಟ್ರು. ಇವ್ರು ಹೋದ್ರೆ ಖಾಲಿ ಚೇರ್ಗಳಿದ್ವು, ಊಟ ಮಾಡೋರೇ ಗೊತ್ತಿಲ್ಲ ಪಾಪ. ಹಳ್ಳ ತೆಗಿಯೋದು, ಅನ್ನ ಮುಚ್ಚೋದು ಯಾರಾದ್ರೂ ಮಾಡ್ತಾರೇನ್ರಿ? ಕಾಮನ್ ಸೆನ್ಸ್ ಇರೋರು ಯಾರಾದ್ರೂ ಮಾಡ್ತಾರ ಇವೆಲ್ಲ? ಹೆಲಿಕಾಪ್ಟರ್ ಹೋಗಿ ಅನ್ನ ಮುಚ್ಚಬೇಕಾ ನೀವು? ಇದು ಅವರ ಪರಿಸ್ಥಿತಿ. ಆಮೇಲೆ ಗ್ಯಾರಂಟಿ ಪ್ಯಾನಲ್, ನೀವು ಗೊತ್ತರ, ಈ ನಾವೇನು ಇವಾಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅನುಷ್ಠಾನ ಸಮಿತಿ ಅಂತ ಮಾಡಿದ್ದಾರೆ. ಅದರಲ್ಲಿ ನಾನು ಕೇಳಿದೆ, 1 ತಿಂಗಳಿಗೆ ಅಲ್ಲ, 1 ವರ್ಷಕ್ಕೆ 7 ಕೋಟಿ ರೂಪಾಯಿ ಇವ್ರಿಗೆ ಮಾತ್ರ ಖರ್ಚಾಗುತ್ತೆ. ಯಾರು ಗೊತ್ತಾ? HM ರೇವಣ್ಣ, SR ಪಾಟೀಲ್, ಸೂರಜ್ ಹೆಗಡೆ, ಪುಷ್ಪಾ ಅಮರನಾಥ್, SR ಮನೋಹರ್, ಮೆಹರೋಜ್ ಖಾನ್, ದಿನೇಶ್ ಗುಳಿಗೌಡ. ಇವ್ರನ್ನ 5 ಜನರನ್ನ ಇದು ಮಾಡಿದ್ದಾರೆ. ಉಪಾಧ್ಯಕ್ಷರು ಇವರು. ಏನಕ್ಕೆ ಬೇಕು ಇವ್ರಿಗೆ?
ಆಮೇಲೆ ಕಾನೂನಲ್ಲಿ ಇದೆ ಅವಕಾಶ ಇದಕ್ಕೆ ಕೇಳಿದ್ರೆ ಉತ್ತರ ಇಲ್ಲ. ಯಾಕೆಂದ್ರೆ ಇವರು ಲೂಟಿ ಮಾಡಬೇಕು ಅಷ್ಟೇನೆ. ಈ ರೀತಿ ಅವರ 6,51,844 ರೂಪಾಯಿ ರೇವಣ್ಣವರಿಗೆ ಒಂದು ತಿಂಗಳ ಸಂಬಳ. ಇನ್ನು ಉಳಿದಿದ್ದವರಿಗೆಲ್ಲ 4,51,418. ಯಾಕಂದ್ರೆ ಇವರೆಲ್ಲ ಕ್ಯಾಬಿನೆಟ್ ರ್ಯಾಂಕ್. ಇದು ದುಂದು ವೆಚ್ಚ ಅಲ್ವಾ? ಇದನ್ನು ಮಾಡಿದರು. ಆಮೇಲೆ ಬೋರ್ಡ್ಸ್ ಅಂಡ್ ಚೇರ್ಮನ್ಸ್ ಯಾರೋ ಸೀನಿಯರ್ ಇದ್ದವರಿಗೆ ಒಂದು 3, 4, 5, 10 ಮಾಡಿಬಿಡ್ತಾರೆ. ಇವತ್ತು ಟೋಟಲ್ ಕ್ಯಾಬಿನೆಟ್ ರ್ಯಾಂಕ್ ಇರೋರು 139 ಜನರಿದ್ದಾರೆ. ಕ್ಯಾಬಿನೆಟ್ ಎಷ್ಟಿರಬೇಕು ಅಂತಂದ್ರೆ 224 ಶಾಸಕರ ಪೈಕಿ 15% ಅಂದ್ರೆ 34 ಬರ್ತದೆ. 34ರ ಬದಲು 139 ಜನ ಇವತ್ತು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ದುಂದು ವೆಚ್ಚ ಅಲ್ವಾ? ಸರಾಸರಿ 4ರಿಂದ 5 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಖರ್ಚು ಬರುತ್ತೆ. ಈ ರೀತಿ ಅವರು ದುಂಡು ವೆಚ್ಚ. ಇದು ಹೇಗೆ ಎಕ್ಸ್ಪ್ಲೈನ್ ಮಾಡಿದ ಕೆಲವು ಪತ್ರಿಕೆಗಳಲ್ಲಿ ಬಂತು. ನಮ್ಮ ಚೀಫ್ ಸೆಕ್ರೆಟರಿಗಿಂತ ಅವ್ರ 2 ತಿಂಗಳ ಸಂಬಳ ಚೀಫ್ ಸೆಕ್ರೆಟರಿದು ಒಬ್ಬ ಕ್ಯಾಬಿನೆಟ್ ರ್ಯಾಂಕ್ ಇವ್ರದ್ದು ಪ್ಯಾನಲ್ ಹೆಡ್ದು ಸಂಬಳ. ಈಗೆಲ್ಲ ಮಾಡಿದ್ರೆ ಹೇಗೆ? ನಾವು ಇದು ಮಾಡಬೇಕು. ಅದಕ್ಕೆ ನಮಗೆ ಬಹಳಷ್ಟು ಇವತ್ತಿನ ಕೊನೆಯ ಒಂದೇ ವಿಷಯವನ್ನ ಹೇಳಿ ನಾನು ಇದನ್ನು ಮುಕ್ತಾಯ ಮಾಡ್ತೇನೆ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಇದು. ಸರ್ಕಾರದಲ್ಲಿ ಸುಮಾರು ಹುದ್ದೆಗಳು ಹೇಳ್ತಾರೆ 2,84,000 ಹುದ್ದೆಗಳು ಅಂತ. ನೋಡಿ, ಇದು ಸರಿಯಾಗಿ ಮಾಡಲಿಲ್ಲ ಅಂದ್ರೆ, ಅಲ್ಲಿ ಶಾರ್ಟೇಜ್ ಇದ್ರೆ ನಾವು ಇದು ಮಾಡೋಕ್ಕಾಗೋದಿಲ್ಲ. ಕೆಲಸಗಳನ್ನು ಕೂಡ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ನನಗೆ ಇರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಯುವಕರ ಹೋರಾಟ ಪ್ರಾರಂಭ ಆಗಿದೆ. ಯುವಕರ ಹೋರಾಟವನ್ನು ನಾವು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ, ಮಾಡಬಾರದು ಕೂಡ. ನನಗಿರ್ತಕ್ಕಂಥದ್ದು ಇಡೀ ಭಾರತವನ್ನ ಯುವ ಭಾರತ ಅಂತೀವಿ ನಾವು. ಕರ್ನಾಟಕ ನಾವು ಯುವ ಕರ್ನಾಟಕ ಅಂತೀವಿ. ಯಾಕೆ? ಮುಂದುವರೆದ ದೇಶ ಅಮೆರಿಕ. ಜನಸಂಖ್ಯೆ 34.9 ಕೋಟಿ. 34.9 ಕೋಟಿ ಅಂದ್ರೆ 35 ಕೋಟಿ ಜನಸಂಖ್ಯೆ. ಭಾರತ ದೇಶದ ಜನಸಂಖ್ಯೆ 141 ಕೋಟಿ. 30ರ ವಯೋಮಿತಿಯ ಸಂಖ್ಯೆ ನಮ್ಮಲ್ಲಿ 90ರಿಂದ 93 ಕೋಟಿ ಇದೆ. ಅಮೆರಿಕಕ್ಕಿಂತ ಡಬಲ್ ಯುವಕರಿದ್ದಾರೆ ನಮ್ಮಲ್ಲಿ. ಅದರಿಂದ ಯುವ ಭಾರತ. 29 ಅಂತ ಏನಾದ್ರೂ ನಾವು ತೆಗೆದುಕೊಂಡದಾದ್ರೆ ವಯೋಮಿತಿ 37 ಕೋಟಿ ಇದೆ. ಅಷ್ಟಕ್ಕೆ ತಗೊಂಡ್ರು ಕೂಡ ಅಮೆರಿಕಾಗಿಂತ ಜಾಸ್ತಿ ಇದೆ, 65%. ಕರ್ನಾಟಕದ ಜನಸಂಖ್ಯೆ 6.85. 35 ತಗೊಂಡ್ರೆ 4.1 ಕೋಟಿ ಯುವಕರು. 29 ತಗೊಂಡ್ರೆ 3 ಕೋಟಿ. ಅಪಾಯಿಂಟ್ಮೆಂಟ್ ಏಜ್ ಈಗ 35. ಅಂದ್ರೆ ಯುವಕರು ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಈ 35 ಇರೋರ್ನ ನಾವು ಮಿಲ್ಲೇನಿಯಲ್ ಅಂತೀವಿ. 29 ಆದ್ರೆ ಜನ್ಜಿ ಅಂತೀವಿ. ಈಗ ಈ ಜನ್ಜಿ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಅವ್ರ ಸಂತೋಷಕ್ಕಿಂತ ಬೀದಿಯಲ್ಲಿ ನಿಂತ್ಕೊಂಡು ಅಳುವಂತಾಗಿದೆ ಅವ್ರಿಗೆಲ್ಲ. ಮತ್ತೆ ಯಂಗ್ ಕರ್ನಾಟಕ, ಯಂಗ್ ಇಂಡಿಯಾ ಹೆಂಗಾಗತ್ತೆ? ಇದರಲ್ಲಿ ನಮ್ಮ ಪ್ರಕಾರ 2,80,000 ಕೋಟಿ ಅಂತಿತ್ತಲ್ಲ, ಈಗ ಪರಿಸ್ಥಿತಿಯನ್ನ ನಿಮಗೆ ಹೇಳ್ತೇನೆ. ಅಷ್ಟಲ್ಲ, ಟೋಟಲ್ ಹೇಳ್ತೇನೆ. 4 ಲಕ್ಷ. ಇದು ಸುಳ್ಳು. ಇದು ಯಾಕೆಂದ್ರೆ ಇವರ ಪ್ರಕಾರ ಇದು ಸರ್ಕಾರಿ ಇದರಲ್ಲಿ ಹುದ್ದೆ. ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್, ಯೂನಿವರ್ಸಿಟೀಸು ಎಲ್ಲ ಸೇರಿದ್ರೆ 4 ಲಕ್ಷ. ಈ ಹುದ್ದೆಗಳನ್ನ ತುಂಬದೇ ಇದ್ರೆ ನೀವು ಯಾವ ರೀತಿ ಕೆಲಸ ಮಾಡಕ್ಕಾಗುತ್ತೆ? ಆ ಯುವಕರ ಗತಿ ಏನಾಗಬೇಕು? ಈಗಾಗಲೇ ನೀವು 35 ಕೊಡಬೇಕಾಗಿರೋರ್ಗು 45 ವರ್ಷ ಹೆಚ್ಚಿಸ್ಬಿಟ್ರಿ. ಅವರೆಲ್ಲ ಮುದುಕರಾದ ಮೇಲೆ
ಎರಡೆರಡು ಮಕ್ಕಳಾದ ಮೇಲೆ ನೀವು ಕೆಲಸ ಕೊಡ್ತೀರಾ? ಎಂತ ಪರಿಸ್ಥಿತಿ ಅದ? ಅದನ್ನು ಮೀರಿ ಬಿಟ್ರೆ ಅವ್ರಿಗೆ ಈಗ ನೀವು ಕೊಡದೇ ಇದ್ರೆ ಏನಾಗ್ತದೆ? ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ನಾನು ನಿಮಗೊಂದು ಮಾತು ಕೇಳ್ತೇನೆ. ಒಳ ಮೀಸಲಾತಿ ಯಾಕಾಗಿಲ್ಲ? ನೀವು ಇದನ್ನು ತುಂಬಬೇಕಾದ್ರೆ ಅದನ್ನ ಯಾಕೆ ಇಟ್ಕೊಂಡಿದ್ದೀರಿ? ಏನಾದ್ರೂ ಒಂದು ತೀರ್ಮಾನ ತಗೊಂಡು ತುಂಬೋದನ್ನು ತುಂಬಬೇಕು, ಒಳ ಮೀಸಲಾತಿನೂ ಕೊಡ್ಬೇಕು. ಒಳ ಮೀಸಲಾತಿ ರಂಪ ಇಷ್ಟ್ಯಾಕಾಗಿದೆ? ತೀರ್ಮಾನ ತಗೊಳ್ಳಿಕ್ಕೆ ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ವಾ? ವರದಿಗಳೆಲ್ಲ ಮಾಡಿಸಿದ್ರಿ. ಎ ಗ್ರೂಪ್ಗೆ ಹೋಗ್ಬೇಕಾಗಿರೋವೆಲ್ಲಾನು ಬಿ ಗ್ರೂಪ್ಗೂ ಹಾಕಿದ್ರಿ. ಬಿ ಗ್ರೂಪ್ ಅಲ್ಲಿ ಇರಬೇಕಾದವನ್ನ ಸಿಗೂ ಹಾಕಿದ್ದೀರಿ. ಸಿ ನಲ್ಲಿ ಬಿ ನಲ್ಲಿ ಇರೋವನ್ನ ಎ ಗ್ರೂಪ್ಗೆ ಹಾಕಿದ್ದೀರಿ. ಯಾರು ಕೇಳಿದ್ರು ನಿಮ್ಗಿದೆಲ್ಲ? ಸರ್ಕಾರ ನಡೆಸೋರಿಗೆ ಏನೇನು ಮಾಡ್ಬೇಕಂತ ಗೊತ್ತಿಲ್ವಾ? ಒಬ್ಬರ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ನೀವೇ ನೋಡ್ತೀರಿ, ಇನ್ನೊಬ್ಬರದ್ದು ಕಡಿಮೆ ಮಾಡಬೇಕು ಅಂತ ಮಾಡ್ತೀರಿ. ಇದೆಲ್ಲ ಮಾಡಿ ಗೊಂದಲ ಆಗಿ ಕೋರ್ಟ್ಗೆ ಹೋಗ್ಬೇಕು, ಸ್ಟೇ ಕೊಡಬೇಕು, ಆವಾಗ ನಾವು ಆರಾಮಾಗಿರ್ಬೇಕು. ಈ ಇಷ್ಟು ವ್ಯವಸ್ಥೆ ಕೆಡಲಿಕ್ಕೆ ದಲಿತ ಲೀಡರ್ಗಳು ಕೂಡ ಕಾರಣ ಇದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಕಾರಣ ಇದ್ದಾರೆ. ಸನ್ಮಾನ್ಯ ಮಹದೇವಪ್ಪನವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್, ಇವತ್ತು ಬೀದಿ ಬೀದಿಯಲ್ಲಿ ಅವ್ರನ್ನ ಹರಾಜಾಗ್ತಿದ್ದಾರೆ ಎಲ್ಲರೂ. ಯಾಕೆಂದ್ರೆ ಈ ವಾಸ್ ನಾಟ್ ಸೀರಿಯಸ್ ಅಬೌಟ್ ಇಂಟರ್ನಲ್ ರಿಸರ್ವೇಶನ್. ಅವರು ಒಂದು ಜನಾಂಗಕ್ಕೆ ಸೇರಿರೋರು. ಅವ್ರ ಜನಾಂಗದಲ್ಲೇನೆ ಅವರನ್ನ ಇವತ್ತು ತಿರಸ್ಕಾರ ಮಾಡುವಂತ ಪೊಸಿಷನ್ ಬಂದ್ಬಿಟ್ಟಿದೆ. ಅವರು ಮಾಡಿರೋ ತಪ್ಪಿಗೆ ಆ ಜನಾಂಗದ ಸಮುದಾಯದ ಮುಖಂಡರುಗಳು ಸುಮಾರು ಲಕ್ಷಾಂತರ ಬಂದು ಬೆಂಗಳೂರಿಗೆ ಪ್ರೊಟೆಸ್ಟ್ ಮಾಡಂಗಾಗಿದೆ ಅವ್ರ ವಿರುದ್ಧ, ಸರ್ಕಾರದ ವಿರುದ್ಧ ಮತ್ತು ಮಹದೇವಪ್ಪ ಅವರ ವಿರುದ್ಧ. ಮಹದೇವಪ್ಪನವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇದನ್ನೆಲ್ಲ ಅವತ್ತೇ ಬಗೆಹರಿಸಬಹುದಾಗಿತ್ತು, ಅವರು ಮಾಡಲಿಲ್ಲ. ಇಲ್ಲಿ ಪ್ರಿಸ್ಟೇಜ್ಗೆ ಬಿದ್ದು ಎಲ್ಲರಿಗೂ ನ್ಯಾಯ ಸಿಗಬೇಕು. ಲೆಫ್ಟ್ ಇರ್ಲಿ, ರೈಟ್ ಇರ್ಲಿ, ಬೋವಿ ಇರ್ಲಿ, ಲಂಬಾಣಿ ಇರ್ಲಿ, ಕೊರ್ಮ ಇರ್ಲಿ, ಕೊರ್ಚ ಇರ್ಲಿ, ಏಕೆ ಇರ್ಲಿ, ಏಡಿ ಇರ್ಲಿ, ಅಥವಾ ಅಲಿಮಾರಿಗಳಿರ್ಲಿ, ಅವರು ಹೋರಾಟ ಮಾಡ್ತಿರೋದು ತಮಾಷೆಗಲ್ಲ, ಅವರ ಹಸಿವಿಗಾಗಿ ಅವರು ಮಾಡ್ತಾ ಇರೋದು. ಸರ್ಕಾರ ಒಂದು ಅಷ್ಟು ಮಾಡಲಿಲ್ಲ ಅಂತಂತಂದ್ರೆ ನೀವು ಇನ್ನೇನ್ ಮಾಡ್ತೀರಿ? ಈ ಪರಿಸ್ಥಿತಿ ಹಿಂಗಾಗಿದೆ. ಅದಕ್ಕೆ ಈ ಯುವಕರ ಸಮಸ್ಯೆ ಆಗಲಿ ಮತ್ತು ಈ ಜನರ ಸಮಸ್ಯೆನ, ಪರಿಶಿಷ್ಟ ಜಾತಿ ವರ್ಗಗಳ ಸಮಸ್ಯೆಯನ್ನು ಕೂಡ ಅದೇ ರೀತಿ ಇವತ್ತು ಅವರು ಬಗೆಹರಿಸಬೇಕು. ಬಗೆಹರಿಸಲಿಲ್ಲ ಅಂತಂದ್ರೆ ತುಂಬಾ ತೊಂದರೆಗೆ ಇದು ಕೂಡ ಸರ್ಕಾರವೂ ಕೂಡ ಬರುತ್ತೆ. ಇದರಿಂದಾಗಿ ಸಮಸ್ಯೆಗಳು ಹೆಚ್ಚುತ್ತವೆ ಹೊರತು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಚಾರವನ್ನ ತಮ್ಮ ಮೂಲಕ ನಾನು ಈ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ನಾನು ಈ ಸಾರಿ ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಸಮಾಜಕ್ಕೆ ತಿಳಿಸಿದ್ದೇನೆ. ಯಾಕೆ ಅಂತಂದ್ರೆ ಕೊನೆಯ ದಿನದ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಚರ್ಚೆಯಲ್ಲಿ ನನ್ನ ಒಂದು ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ನಾನು ಗ್ಯಾರಂಟಿಗಳಿಗೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿದ್ದ SCP TSP ಹಣ ನಾನು ಬಳಕೆ ಮಾಡಿಲ್ಲ ಅಂತ ಒಂದ್ ಕಡೆ ಅಂತಾರೆ. ನಿಮ್ಮ ಜನಾಂಗದ ನಿಮ್ಮ ಶಾಸಕರೇ ಕೇಳಿದ್ರು ಈ ಸಾರಿ ಆದ್ರೂ ತೆಗಿಬಾರ್ದು ಅಂತ ಹೇಳಿದ್ದಾರೆ, ನೀವ್ ಯಾಕೆ ತೆಗೆದ್ರಿ ಅಂದ್ರೆ ಇಲ್ಲ ಮುಂದಿನ ಬಜೆಟ್ ನಲ್ಲಿ ನಾನು ಅದನ್ನ ಇನ್ ಮೇಲೆ ತಗೊಳ್ಳಲ್ಲ ಅಂತಾರೆ. ಅಂದ್ರೆ ಒಂದು ಕಡೆ ತಗೊಂಡಿದ್ದಾರೆ, ತಗೊಂಡಿಲ್ಲ ಅಂತಾರೆ, ಇನ್ನೊಂದು ಕಡೆ ಮುಂದಿನ ವರ್ಷದಿಂದ ತಗೊಳ್ಳಲ್ಲ ಅಂತಾರೆ. ಅಂದ್ರೆ ಏನರ್ಥ ಅಂದ್ರೆ ಇವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಮಾಡ್ತಿದ್ದಾರೆ. ಅದಕ್ಕೆ ನಾನು ಅಂದ್ಕೊಂಡೆ, ಮೊನ್ನೆ ನಮ್ಮಲ್ಲಿ ಅನೇಕರಿಗೆ ಕೌನ್ಸಿಲ್ ಅಲ್ಲಿ ಫೋಟೋ ತೆಗೆಸಿದ್ವಿ, ಗ್ರೂಪ್ ಫೋಟೋ. ಏನಕ್ಕೆ ಅಂತಂದ್ರೆ ಅವರೆಲ್ಲ ನಿವೃತ್ತಿ ಆಗ್ತಿದ್ದಾರೆ, ಗ್ರೂಪ್ ಫೋಟೋ ತೆಗೆಸಿದ್ವಿ. ನಿವೃತ್ತಿ ಆಗುವಾಗ ಅದು ಪದ್ಧತಿ. ಆದ್ರೆ ಇವರು ಅಸೆಂಬ್ಲಿದು ತೆಗೆಸ್ಬಿಟ್ಟವ್ರೆ. ಅದಕ್ಕೆ ಕೇಳಿದೆ ನಾನು ಮುಖ್ಯಮಂತ್ರಿಗಳನ್ನ, ಏನ್ ಸರ್ ಏನೋ ಡಿಸಾಲ್ವ್ ಮಾಡ್ತೀರಂತೆ ಅಂತ. ಯಾರು ಹೇಳಿದ್ದು ಅಂದ್ರು. ಇಲ್ಲ ಫೋಟೋ ತೆಗೆಸಿದಿರಲ್ಲ ಏನಕ್ಕೆ ಅಂದ್ರು ಅಂತ ಕೇಳಿದೆ ನಾನು. ಉತ್ತರ ಕೊಡ್ಲಿಲ್ಲ, ಅವ್ರು ಸುಮ್ಮನೆ ಆಗ್ಬಿಟ್ರು. ಗ್ರೂಪ್ ಫೋಟೋ ಯಾವಾಗ ತೆಗೆಸ್ತಾರೆ ಅಂದ್ರೆ ಇನ್ನೇನು ಎಲ್ಲ ನಿವೃತ್ತಿ ಆಗ್ತಿದ್ದೀವಿ, ಒಂದು ಫೋಟೋ ಇರಲಿ ಅಂತ ತೆಗೆಸ್ತಾರೆ. ಬಹುಶಃ ಇವರ ಅಂತ್ಯದ ಕಾಲ ಬಂದಿದೆ ಅಂತಕ್ಕಂಥ ಮಾತನ್ನ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಎನಿ ಕ್ವಶನ್ಸ್?
ಸ್ವಲ್ಪ ಒಂದು 10-12 ನಿಮಿಷ ಜಾಸ್ತಿ ತೊಗೊಂಡಿದ್ದೀನಿ, ಕ್ಷಮೆ ಇರಲಿ. ಇಷ್ಟು ತಗೊಳ್ಬೇಕಂತ ಅನ್ಸಲ್ಲ ನನಗೆ, ಬಟ್ ಸ್ವಲ್ಪ ವಿವರಣೆ ಕೊಡಬೇಕಾಗಿತ್ತು ಅಷ್ಟೇ. ಕಲಬುರಗಿ ಬಗ್ಗೆ ಉಲ್ಲೇಖ ಮಾಡಿರಿ, ಕಲಬುರಗಿ ಡೆವಲಪ್ ಆಗಿಲ್ಲ ಅಂತ ಹೇಗೆ? ನಾನು ಹೇಳಿದ್ನಲ್ಲ, ಬೀದರ್ರಿಂದ ಕೊಪ್ಪಳಕ್ಕೆ ಬರೋಷ್ಟೊತ್ತಿಗೆ ಹಪ್ಪಳ ತೆಗೆದು ಬಿಸಾಕಿ ಗಾಡಿಯಲ್ಲಿ ಹೋದ್ರೆ ಸಪ್ಪಳ, ಇಷ್ಟೇ ಅಲ್ಲೇ ಆಗಿರೋ ಡೆವಲಪ್ಮೆಂಟ್. ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಅಲ್ಲಿನ ಶಾಸಕರುಗಳಿಗೂ ಅದು ಬೇಕಾಗಿಲ್ಲ. ನಾಡ್ದು ಹೋಗ್ತದೆ, ಯಾರು ನಮ್ಮನ್ನು ಕೇಳ್ತಾರೆ ಅಂತ. ಆಮೇಲೆ ಜನರಿಗೂ ಕೂಡ ಅದು ಒಂದು ರೀತಿ ಒಗ್ಗಿಬಿಟ್ಟಿದ್ದಾರೆ ಅವರು. ಏನೆಲ್ಲ ಇವರು ನಾವು ಎಷ್ಟು ಮಾಡಿದ್ರು ಇವರು ಇಷ್ಟೇ ಅನ್ನೋ ಒಂದು ಇದಕ್ಕೆ ಅವರು ಬಂದಿದ್ದಾರೆ. ಹೋರಾಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಆಮೇಲೆ ಅಂತೂ ಈಗ ದಲಿತ ಸಂಘಟನೆಗಳು ಅವು ಇವು ಹೋರಾಟ ಮಾಡ್ತಿದ್ವಲ್ಲ, ಇನ್ಮೇಲೆ ಅವ್ರು ಹೋರಾಟ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಂಘಟನೆ ಮಾಡೋಕ್ಕಾಗಲ್ಲ. ದಲಿತ ಸಂಘರ್ಷ ಸಮಿತಿ ಅಂತಿತ್ತು, ಇನ್ನೆಲ್ಲಿರುತ್ತೆ ದಲಿತ ಸಂಘರ್ಷ ಸಮಿತಿ? ಇರಕ್ ಸಾಧ್ಯ ಇಲ್ಲ. ಇನ್ನು ಮುಂದೆ ಏನಾದರೂ ಮಾಡ್ಬೇಕಂತಂದ್ರೆ ದಲಿತ ಅನ್ನೋ ಹೆಸರು ಹೋಯ್ತು. ಈಗ ಇನ್ನೇನಾದ್ರೂ ಇದ್ರೆ ಎ ಗ್ರೂಪ್ ಸಂಘರ್ಷ ಸಮಿತಿ, ಬಿ ಗ್ರೂಪ್ ಸಂಘರ್ಷ ಸಮಿತಿ, ಸಿ ಗ್ರೂಪ್ ಸಂಘರ್ಷ ಸಮಿತಿ ಇಟ್ಕೋಬೇಕು. ನಡೀತದ? ಸರ್ಕಾರ ಯಾವ ಮಟ್ಟಕ್ಕೆ ತೀರ್ಮಾನ ಮಾಡಿ ದಲಿತರನ್ನ ಸರ್ವನಾಶ ಮಾಡಬೇಕು. ಇದರ ಸಂಪೂರ್ಣ ಕ್ರೆಡಿಟ್ ಶುಡ್ ಗೋ ಟು ಸಿದ್ದರಾಮಯ್ಯ. ಎನಿಥಿಂಗ್ ಎಲ್ಸ್ ಸರ್? ಥ್ಯಾಂಕ್ ಯು. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಬಿಜೆಪಿಗೆ ಇದ್ದ ಒಂದು ಅಸ್ತ್ರ ಕಡಿಮೆ ಆಗಿದೆ ಅನ್ನುವಂತ ಮಾತನ್ನ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಅಂದ್ರೆ ಪೈಲ್ವಾನ್ ಅವರು ತಮ್ಮ ಇದನ್ನ ವಾಪಸ್ ತಗೊಂಡಿದ್ದಾರೆ ಅಂತ. ಅವರ ಅಸ್ತ್ರದ ಮೇಲೆ ನಿಂತು ಚುನಾವಣೆ ಮಾಡ್ತಾ ಇದ್ದಾರೆ ಅಂತ ಈ ಪ್ರಶ್ನೆ. ಈಗ ಸಾದಿಕ್ ಅವರು ನಮ್ಮ ಪಾರ್ಟಿಯವರ ಇಲ್ಲ, ನೀವು ಅವ್ರಿಗೆ ಅನ್ಯಾಯ ಮಾಡಿದ್ರಿ ಅಂತೇಳಿ ಅವರು ಚುನಾವಣೆಗೆ ನಿಂತರು. ಸಾದಿಕ್ ಪೈಲ್ವಾನ್ ಅವ್ರು ಎಲ್ಲಿ ಜಟ್ಟಿ ಕಟ್ಕೊಂಡು ಪೈಲ್ವಾನ್ಗಿರಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೂ ಪೈಲ್ವಾನ್ ಅಂದ ತಕ್ಷಣ ಜಟ್ಟಿ ಕಟ್ಟಿರ್ತಾರೆ. ಅವ್ರೇನೋ ತೊಡೆ ತಟ್ಟಿ ಜಟ್ಟಿ ಕಟ್ಟಿ ಇಳಿದಿದ್ರು. ನೀವು ಅವ್ರನ್ನ ಮೆತ್ತಗೆ ವಂಚನೆ ಮಾಡಿ KPCC ಆಫೀಸಿಗೆ ಕರ್ಕೊಂಡು ಅವ್ರು ಜಟ್ಟಿ ಬಿಟ್ಟು ಇಲ್ಲೇ ಸೋಲಿಸಿ ಕಳಿಸ್ಬಿಟ್ರಲ್ಲ. ಕಾಂಗ್ರೆಸ್ನವರು ಪೈಲ್ವಾನ್ ಜಟ್ಟಿ ಇಲ್ಲೇ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಇನ್ನೇನಲ್ಲೇ ಫೈಟ್ ಮಾಡೋದು ಹೋಗಿ ಅಲ್ಲಿ. ಅವರು ವಾಪಸ್ ತಗೊಂಡಿರ್ಬೋದು. ಒಂದು ತಿಳ್ಕೊಳ್ಬೇಕು, ಯಾವತ್ತು ಅರಿದ ಬಟ್ಟೆ ಹೊಸ ಬಟ್ಟೆ ಕತ್ತರಿಸಿ ನೀವು ತೇಪೆ ಹಾಕಬಹುದೇ ಹೊರತು ಅದು ಹೊಸ ಬಟ್ಟೆ ಆಗೋದಿಲ್ಲ. ತುಂಡಾದ ಹಗ್ಗ ನೀವು ಗಂಟಾಕಬಹುದೇ ಹೊರತು ಒಟ್ಟಿಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ನೋಡಿ, ನಾನು ಹೇಳ್ತೇನೆ, ನಾನು ಮುಸಲ್ಮಾನ್ ಬಂಧುಗಳೆಲ್ಲ ನಮಗೆ ಓಟ್ ಹಾಕ್ತಾರೆ ನಾನು ಹೇಳಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನವರು ಅವರ ತಲೆಗೆ ಬಿಟ್ಟಿರೋ ಹುಳುಗಳು ಸತ್ತಿಲ್ಲ, ಬದುಕಿವೆ. ಅವರನ್ನ ದಾರಿ ತಪ್ಪಿಸಿದ್ದೀರಿ. ಬಿಜೆಪಿಯ ವಿರುದ್ಧವಾಗಿ ಅವರನ್ನ ಎತ್ಕಟ್ಟಿದ್ದೀರಿ, ನಿಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ. ನಮ್ದು ಏನು ಸಮಸ್ಯೆ ಇಲ್ಲ. ಅವರೆಲ್ಲ ನಮ್ಮ ವಿರೋಧ ಮಾಡಿದ್ರು ಕೂಡ ದೇಶ ಆಳ್ತಾ ಇದ್ದೀವಿ ನಾವು, ನಮ್ಮ ಕೈಲಿದೆ. ಜನ ಒಂದು ಅರ್ಥ ಮಾಡ್ಕೊಳ್ಬೇಕು, ಯಾರನ್ನ ಬೇಕಾದ್ರೂ ವಿರೋಧ ಮಾಡ್ಬೋದು, ಆದ್ರೆ ವಿರೋಧಕ್ಕೊಂದು ಬೆಲೆ ಇರಬೇಕು. ಯಾವುದೇ ದೇಶಗಳನ್ನು ತೆಗೆದುಕೊಳ್ಳಿ, ನಮ್ಮ ದೇಶದಲ್ಲಿರೋಷ್ಟು ಮುಸಲ್ಮಾನರು ಸಂಖ್ಯೆ ಯಾವ ದೇಶದಲ್ಲೂ ಇಲ್ಲ. ನಂಬರ್ 1 ಮುಸಲ್ಮಾನರಿರ್ತಕ್ಕಂಥ ದೇಶ ಅದು ಭಾರತ ದೇಶ. ಸುಭದ್ರವಾಗಿ ಎಲ್ಲಾದರೂ ಬದುಕ್ತಿದ್ದಾರೆ ಅವರು ಅಂತಂದ್ರೆ ಅದು ಭಾರತ ದೇಶದಲ್ಲಿ. ಪಾಕಿಸ್ತಾನ್ ಬರೀ ಮುಸ್ಲಿಮ್ಸ್, ಸಮಸ್ಯೆ ಎಷ್ಟಿದೆ ನೋಡಿ. ಅಫ್ಘಾನಿಸ್ತಾನ್ ಸಮಸ್ಯೆ ನೋಡಿ. ಬಾಂಗ್ಲಾದೇಶ ಸಮಸ್ಯೆ ನೋಡಿ, ಬೇಕಾದಷ್ಟಿದೆ. ಮುಸ್ಲಿಂ ಕಂಟ್ರಿಗಳು ಸಣ್ಣ 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 ಕಂಟ್ರಿಗಳಿದೆ, ಆದರೆ ಸುಭದ್ರವಾಗಿಲ್ಲ. ನಮ್ಮಲ್ಲಿ ಅವರು ಸೆಕ್ಯೂರ್. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲಾ ರೀತಿಯ ರಕ್ಷಣೆ ಅವ್ರಿಗೂ ಕೊಟ್ಟಿದೆ. ನೀವು ಹೇಳ್ತಿರಲ್ಲ ಮನುವಾದ ಬದುಕಿರೋದು ಕಾಂಗ್ರೆಸ್ನ ತಲೆಯಲ್ಲಿ ಮಾತ್ರ. ಬಿಜೆಪಿಯಲ್ಲಿ ಮನುವಾದ ಬದುಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಸಂವಿಧಾನ ಕೊಟ್ಟರೋ ಆವತ್ತು ಮನುವಾದ ಈ ದೇಶದಿಂದ ಸತ್ತು ಹೋಗಿದೆ. ನಾವು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದರಲ್ಲಿ ನಡೀತಾ ಇರೋದು. ಆದ್ರಿಂದಾಗಿ ಸರ್ವರಿಗೂ ಸಮಪಾಲು ಸಮಬಾಳು ಗೌರವ ಕೊಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಆದ್ಯ ಕರ್ತವ್ಯ. ಮಾಡ್ತೇವೆ. ಇಲ್ಲಿ ಅವ್ರಿಗಾಗಿರ್ತಕ್ಕಂಥ ಅವಮಾನ ನೀವೇನ್ ಮಾಡಿದ್ರಿ?
65-70 ಸಾವಿರ ಜನಸಂಖ್ಯೆ ಇರೋರಿಗೆ ವಂಚನೆ ಮಾಡಿ ನೀವು ಟಿಕೆಟ್ ತಗೊಂಡಿದ್ದೀರಿ. ನಿಮ್ಮ ಮನೆ ತುಂಬಿಸ್ಕೊಳ್ಳಿ, ನಮ್ಮದೇನು ಅದರಲ್ಲಿಲ್ಲ, ಜನ ತೀರ್ಮಾನ ಕೊಡ್ತಾರೆ. ಇವತ್ತು ನಾನು ಹೇಳ್ತೇನೆ, ಆ ಜನಾಂಗಗಳು ಏನು ಕಾಂಗ್ರೆಸ್ ಅವ್ರಿಗೆ ಅನ್ಯಾಯ ಮಾಡ್ತಿದೆ, ಇವತ್ತು ನೀವು ಅವ್ರನ್ನ ಗೆಲ್ಲಿಸಿದ್ರೆ ಮುಸಲ್ಮಾನರು ಇಲ್ಲದೆ ಇದ್ರು ನಾವು ಗೆಲ್ತಿದ್ವಿ ಅಂತ ಹಾಕಿದ್ದವರು. ಈಗ ನಿಮ್ಮನ್ನ ಯಾಕೆ ಇಷ್ಟೊಂದು ಮಸ್ಕ ಹೊಡೆದು ಬೆಣ್ಣೆ ಹಚ್ಚಿ ನಿಮ್ಮನ್ನು ವಾಪಸ್ ತಗೊಂಡಿದ್ದಾರೆ ಅಂದ್ರೆ, ಇವರು ಇಲ್ಲಿದ್ರೆ ನಾವು ಗೆಲ್ಲಲ್ಲ ಅಂತ. ಬಿಜೆಪಿ ಗುಮ್ಮ ತೋರಿಸಿ 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 ಎಷ್ಟು ದಿನ ಇಟ್ಕೋತೀರ ಅವ್ರನ್ನ ನೀವು? ಆಗತ್ತಾ? ಅವರಲ್ಲೂ ಯುವಕರಿದ್ದಾರೆ, ತಿಳಿದವರಿದ್ದಾರೆ, ಯೋಚನೆ ಮಾಡ್ತಾರೆ. ಏನಪ್ಪ ಪ್ರಧಾನಮಂತ್ರಿ ಮೋದಿ ಅವರು ನಮಗೇನಾದ್ರೂ ಅನ್ಯಾಯ ಮಾಡಿದ್ರ, ವಂಚನೆ ಮಾಡಿದ್ರ, ಮೋಸ ಮಾಡಿದ್ರ, ನಮ್ಗೆ ತೊಂದರೆ ಆಗಿದೆಯಾ? ಯೋಚನೆ ಮಾಡ್ತಾವ್ರೆ, ಅವರೇ ಭಾಷಣಗಳು ಮಾಡ್ತಾವ್ರೆ. 12 ವರ್ಷದಿಂದ ನಾವು ಸುಭಿಕ್ಷವಾಗಿದ್ದೀವಿ, ಕಾಂಗ್ರೆಸ್ ನಮಗೇನು ಮಾಡಿದೆ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಅದರಿಂದಾಗಿ ಆ ಜನಾಂಗಗಳು ಯೋಚನೆ ಮಾಡಲಿ, ನಿಮ್ಮ ಭವಿಷ್ಯ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿ ಅಷ್ಟೇ.